ಬಂತಲ್ಲ. ಈಗ ನೀರು ಬಂದಿರೋದು ಇದರಿಂದ ಎಷ್ಟಿದೆ ಮೆಜಾರಿಟಿ ಎಷ್ಟಿದೆ ಇನ್ಲೆಟ್ ಈಗ ಏನಾದರೂ ಫಸ್ಟ್ ಎಲ್ಲಿ ಇನ್ಲೆಟ್ ಲೈವ್ ಹೋಗಿದ್ದೀನಿ. ಅಲ್ವ ಹಿಂದೆ ಹೋಗಿ ಸೈಟ್ ಹೋಗಿ ಹಿಂಗೆ ಹಿಡ್ಕೊ ಆ ಕಡೆ ಹೋಗ ಅಲ್ಲೋಗಲ್ಲ ಬಿಡ್ರಿ ವೆಟ್ಲ್ಯಾಂಡ್ ಇರೋದೇ ಅದಕ್ಕೆ. ಬಟ್ ನೋಡೋಕ್ಕೆ ಏನಾದರೂ ಮಾಡಿದ್ದಾರೆ ಅಂತ ಅನ್ನಿಸ್ಬೇಕಲ್ರಿ. ವೆಟ್ಲ್ಯಾಂಡ್ ಇರೋದೇ ನೆಕ್ಸ್ಟ್ ಬಂದಾಗ ಟ್ರೀಟ್ ಆಗಲಿ ಅಂತಲೇ ಇರೋದು. ಸುಮ್ಮನೆ ಸ್ವಲ್ಪ ಅಲ್ಲಿ ಏನೋ ಈಗ ಆ ಕಡೆಯಿಂದ ಬರೋದು ಇದಕ್ಕೆ ಎಷ್ಟಾಗುತ್ತೆ ಅಲ್ಲಿ ಬರೋದು ಅದು ಅಲ್ಲೊಂದು ಲೈನ್ ಪೈಪ್ ಲೈನ್ ಇದ್ದು ಆಚೆ ಹೋಗುತ್ತೆ ಸರ್. ಅದು ಅದೇ ಲೈನ್ ಇದೆ. ಜಾಸ್ತಿ ಬಂದಾಗ ಇಲ್ಲೂ ಹೋಗುತ್ತೆ ಅಲ್ಲಿಗೂ ಹೋಗುತ್ತೆ. ಈಗ ನೆಕ್ಸ್ಟ್ ಟೈಮಿಂದ STP ನೀರನ್ನು ಇದ್ರೊಳಗೆ ಬಿಟ್ಟು ಸರ್ ಅದು ಪೈಪ್ ಲೈನ್ ಮಾಡಿ ಇದು ಮಾಡೋಕ್ಕೆ ಕ್ಲಿಯರ್ ಮಾಡೋಕ್ಕೆ ಆ ಸೈಡ್ ಇನ್ನೂ ಮಾಡಿಲ್ವಾ ಸರ್? ಆಗಿದೆ ಈ ಸೈಡು ಲಾಸ್ಟ್ ಎಂಡಲ್ಲಿ ಮಾಡಿಲ್ಲ. ಆ ಕಾರ್ನರ್ ಟ್ರಯಾಂಗಲ್ಲು ಮಾಡ್ದಂಗೆ ಕಾಣ್ತಾ ಇಲ್ಲ. ಆಗಿದೆಯಾ? STPದು ಅಲ್ಲಿ ನೀರು ಬರ್ತದೆ ಸರ್. ಅಲ್ಲಿ ಇನ್ಪುಟ್ ಬ್ಲಾಕ್ ಸೇಸ್ ಉಂಟಲ್ಲ, ಅಲ್ಲಿ ತುಂಬಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಇದು ಮಾಡಿರ್ತಾರೆ. ಅಂಡ್ ಏನು ಫ್ಲಾಟ್ ಆಗಿದೆ ನೋಡಿ, ಎಲ್ಲೂ ಕೇಂಬರ್ ಇಲ್ಲ. ಹೇಳ್ತಿರಲ್ಲ ಸಾಹೇಬ್ರೆ, ಕತೆ ಹೇಳಿ ಸ್ವಲ್ಪ. ಔಟ್ಲೆಟ್ ಎಷ್ಟು ಕಡೆ ಇದೆ ತೋರಿಸಿ ಸ್ವಲ್ಪ. ಕತೆ ಬಿಡ್ತಿರಲ್ಲ ಅಂತ ಹೇಳಿ. ಏನಪ್ಪ ಇಲ್ಲಿ ಕೇಂಬರ್ ಇದೆ, ಔಟ್ಲೆಟ್ ಎಷ್ಟಿದೆ ಹೇಳ್ತಿರಲ್ಲ. ಮತ್ತೆ ಸೇರಿ ಹೇಳ್ತೀವಿ. ನನ್ನ ಮುಂದೆ ಕೂತ್ಕೊಂಡು ಎಷ್ಟು ಬಾರಿ ಹೇಳಿದ್ದು, ಎಷ್ಟು ಬಾರಿ ಹೇಳಿದ್ದು. ಇಲ್ಲ ಸರ್ ಕೇಂಬರ್ ಕೊಡ್ತೀವಿ ಸರ್, ಔಟ್ಲೆಟ್ ಕೊಡ್ತೀವಿ ಸರ್, ಇಲ್ಲಿ ಕೊಡ್ತೀವಿ. ಹಾಗೆ ಅವು ಯಾಕೆ ಕೊಡೋಕ್ಕಾಗಲ್ಲ? ನೋಡಿದ್ರೆ ನೋಡಿದ್ರೆ ಕೊಡಬಾರ್ದು. ಹೇಳಿ ಸರ್, ಅದೇ ಹೇಳಿ ಹೇಳಿ ಸರ್, ಹೇಳಿ ಹೇಳಿ ಸರ್. ನನ್ನ ಮುಂದೆ ಕೂತ್ಕೊಂಡು ಕತೆ ಹೇಳ್ತಿರಲ್ಲ, ಇಲ್ಲಿ ತೋರಿಸ್ಗೆ ಸರ್. ಒಳ್ಳೆ ಮಾತಲ್ಲಿ ಹೇಳಿದ್ರೆ ತಲೆ ಒಳಗೆ ಹೋಗೋದಿಲ್ಲ. ಅದು ತಲೆ ಒಳಗೆ ಕಮ್ಮಿ ಇದೆ, ಏನಿದೆ ಅದಕ್ಕೆ? ಅಲ್ಲಿ ಕೂತ್ಕೊಂಡ್ಬಿಟ್ಟು ಕತೆ ಮಾತ್ರ ಹೇಳ್ತೀರಾ? ಎಷ್ಟು ಸತಿ ಹೇಳ್ತೇನೆ ನಿಮಗೆ ಸ್ವಂತ ತಲೆ ಇಲ್ವಾ? ಇದು ನೀವು ಬಂದು ನೋಡಿದಾಗ ಇದೆಲ್ಲ ನಿಮಗೆ ಗೊತ್ತಾಗೋದಿಲ್ವಾ? ಕೂತ್ಕೊಂಡು ಕತೆ ಹೇಳ್ತೀರಲ್ಲ, ನನ್ನ ಮುಂದೆ ಕೂತ್ಕೊಂಡು ಪ್ರತಿ ಬಾರಿ ಮೀಟಿಂಗ್ ಮಾಡಿದಾಗ ಕತೆ ಹೇಳ್ತೀರಲ್ಲ. ಯಾಕೆ ಅರಿಬೇಕು, ಸೈಡ್ಗೆ ಬರಬೇಕ್ರಿ, ಅದನ್ನೆಲ್ಲ ಇವಾಗ ಯಾಕೆ ಹೇಳ್ಬೇಕು? ಏನು
ಈ ಕಡೆಗೆ ಸ್ಲೋಪ್ ಇದ್ರೆ ಅಲ್ಲಿ ಕಟ್ ಮಾಡಿ ಕೊಡೋಕ್ಕೇನಂತೆ ಕೊಡಬಾರ್ದು ಅಂತಿದ್ಯಾ ಕರೆಕ್ಷನ್ ಮಾಡಿ ಹಿಂಗೆ ಏನು ಮಾಡ್ತಾ ಇದ್ದೀವಿ ಏನು ಗೊತ್ತಾಗಲ್ಲ ಆಗಿದ್ದು ಆವಾಗಲೇ ಇದು ಬೇರೆ ಔಟ್ ಆಗಿದೆ ಅದನ್ನು ನೀವು ಈ ಅನುಭವ ಮತ್ತು ರಾಜ್ಯ ಮಧ್ಯೆಯಲ್ಲಿ ಆಗಿದೆ ಅದಕ್ಕೆ ತಕ್ಕಾಗಿ ಕರೆಕ್ಷನ್ ಆದರೂ ಮಾಡ್ಕೊಳ್ಬಾರ್ದು ಹೋಗಿ ಏನು ಬರೀ ಹೇಳಿ ಒಳ್ಳೆ ಮಾತಲ್ಲಿ ಏನು ಬರ್ಕೊಡೋದಕ್ಕೆ ಏನಾಗ್ತಾಯಿದೆ ಒಪ್ಕೊಳ್ಳಿ ನಮ್ಮ ಥರ ನೀವು ಯಾರು ರೈಟ್ ಕೊಡೋಕ್ಕಾಗಲ್ಲ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ ಎಷ್ಟು ಬಾರಿ ಹೇಳಿದೆ ಇವರಂತೂ ಥಿಯರಿ ಮಾಡ್ತೀವಿ ಏನು ಎಷ್ಟು ಬಿಡ್ತಾ ಇರ್ತಾನೆ ಕೆಲಸ ಆಗೋದ್ಮೇಲೆ ಅವನು ಕಲ್ಪನೆ ಹೇಳ್ರಿ ಅದನ್ನು ಒಂದು ಯಾಕೆ ಸರ್ ಚಾಲೆಂಜ್ ಅಂತ ಹೇಳ್ರಿ ಹೇಳ್ತಾ ಇದ್ರಲ್ಲ ನಾ ಹೇಳಿದ್ದು ಮಾಡೋವಾಗಲೇ ನಿಮಗೆ ತಲೆ ಎಷ್ಟು ಹೇಳಿದ್ರು ತಲೆಗೆ ಹೋಗಿಲ್ಲ ಇವಾಗ ಮಾಡೋದು ಅಲ್ವಾ ಅದೇ ಗಾಳಿಯಲ್ಲಿ ಬುಲೆಟ್ ಬಿಡ್ತಾ ಇದ್ರು ನಾವು ಕೇಳ್ಕೊಂಡು ಹೌದ್ರಿ ಭಾರಿ ಇದರಲ್ಲಿ ಅಷ್ಟೇ ತಾನೆ ನಮಗೆ ಏನು ಹೇಳ್ಬಿಡ್ತೀವಿ ಏನು ಹೇಳ್ಬಿಡ್ತೀವಿ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ಬೇಕು ನಾವು ಅಲ್ವಾ ನಾನು ಪ್ರಾಬ್ಲಮ್ಮು ಹೇಳಿದ್ದೀನಿ ಒಳ್ಳೇದು ಆದರೆ ಪೇರೆಂಟ್ಸ್ ಏನಾಗಿದೆ ಓಡೋಣಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ ರಾಜಕೀಯದಲ್ಲಿ ಮಾಡಿ ಹೇಳಿದ್ದೀವಿ ಅಂತಪ್ಪ ಹಬ್ಬದಲ್ಲಿ ಏನಾದರೂ ಬೇರೆ ಮಾಡಬೇಕಂತ ನಾಟ್ ನಡೆಯುತ್ತೆ ಈಗ ಆಲ್ರೆಡಿ ಬೇರೆ ಇನ್ನು ಮಳೆಗಳು ಶುರುವಾದರೆ ಇನ್ನು ಪೂರ್ತಿ ಮೇಲೆ ಏನಾದರೂ ಬೇರೆ ಮಾಡಿ ಅಂತ ನಾನು ಲಾಸ್ಟ್ ನಾನು ಇಮ್ಯಾಜಿನ್ ಮಾಡ್ಕೊತಾ ಇರ್ಬೋದು ನಾನು ಕನಸಲ್ಲಿ ಹೇಳಿದ್ದೀನಿ ಅಂತ ಕಲಿಸ್ಬಿಟ್ಟು ಈಗ ಮುಂದೆ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಮೇಬಿ ಐ ಆಮ್ ಇಮ್ಯಾಜಿನಿಂಗ್ ಅಲ್ಲೇ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ ಆದರೂ ಯಾಕೆ ಮಾಡಿದ್ದೀನಿ ಯಾಕಂದರೆ ಯು ವಾಂಟ್ ಟು ಪ್ರೂವ್ ದಟ್ ಇದು ಆಗ್ಬಾರ್ದು ವರ್ಕ್ ಆಗ್ತದೆ ಯು ವಾಂಟ್ ಟು ಪ್ರೂವ್ ದಟ್ ಅಷ್ಟೇ ಇಲ್ಲಾಂದರೆ ಮತ್ತೆ ಯಾಕೆ ರಿಪೀಟ್ ಮಾಡಿದರೆ ಅಲ್ಲಿ ಅನುಭವ ಆಗಿದೆ ಯಾಕೆ ಡಿಸ್ಕಷನ್ ಆದರೂ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಇದೆ ಇದರಲ್ಲಿ
ಅದಾದರೂ ಯಾಕೆ ಕಡಿಮೆ ಮಾಡಿ ಇದು 6 ತಿಂಗಳಿಗೆ ಆಗಿದೆ, 2 ವರ್ಷಕ್ಕಿಂತ ಸೋಪ್ ಇದ್ದೇ ಹೋಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಚೇಂಬರು ಗೊತ್ತಿಲ್ಲ, ಹೊರಗೆ ಔಟ್ಲೆಟ್ಟು ಇಲ್ಲ. ಲಾಸ್ಟ್ ಟೈಮ್ ಮಾಡ್ತಾ ಇರೋದು ಎರಡೂ ಕಡೆ ಕಟ್ಬಿಟ್ಟು ನೀರು ನಿಲ್ಲಿಸ್ತಾ ಇದ್ದಾರೆ. ಜನ ಅದಕ್ಕೆ ಕಂಪ್ಲೇಂಟ್ ಮಾಡೋದು, ಮಳೆ ಬಂದರೆ ಮುಗಿಯೋಕ್ಕಾಗಲ್ಲ. ನೀವು ಮಾಡಿರೋದು ಏನಿದೆ? ಅಂದರೆ ಇಷ್ಟು ದಿನ ಹೇಳಿದ್ದೇನಿಲ್ಲ ನಾನು. ತಪ್ಪಿ ಅಲ್ಲಿ ಒಳಗಡೆ ಹೋಗಲ್ಲ, ಹೋಗಿದ್ರೆ ಆ ಕಥಾಕಥೆ ಇಷ್ಟ ಆಯ್ತು. ಏನು ಮಾಡ್ತಾರೆ ಮೇಂಟೆನೆನ್ಸ್ ಅದೆಲ್ಲ ಏನು ಮಾಡಿ ಈ ಬಾರಿ ಕೊಟ್ಟಿಲ್ಲ, ಮತ್ತೆ ಇರಲಿಲ್ಲ. ಹಿಂದೆ ಹೋದ್ರೆ ಕ್ರಿಯೇಟ್ ಮಾಡಿ ಮಾಡಬೇಕು ನೋಡಿ. ಎಲ್ಲ ಆಗಲೇ ಇದ್ದೋಗಿದೆ, ನೀರು ಹರಿದ್ರೆ ಡ್ರೈ ಆಗುತ್ತೆ. ಓಡಾಡೋದು ಈಗ ಇದರಲ್ಲಿ ಮೇಲೆ ಆಗಲೇ ಎತ್ತಿದೆ, ಇರೋದಿಲ್ಲ. ಜನ ಅದನ್ನೇ ಕಂಪ್ಲೇಂಟ್ ಮಾಡ್ತಾರೆ. ಮೇಲೆ ಇವರು ಏನಾದರೂ ಬೇರೆ ಗ್ರಾವಲ್ ಹಾಕಿ ಕೇಸಿಂಗ್ ಮಾಡಿ ಹೇಳಿದ್ದೆ, ಇದು ಜಲ್ದಿ ಆದಂಗೆ ಆಗುತ್ತೆ. ಇದರ ಮೇಲೆ ಗ್ರಾವಲ್ ಹಾಕಿದೆ, ಇದು ಹೊಸ್ಕೊಟ್ಟಿದೆ, ಇದರಲ್ಲಿ ಕೆಮ್ಮದು ಬರುತ್ತೆ. ಇದು ಹೊಸ್ಕೊಟ್ಟಿದೆ, ಬಟ್ ಇದು ಈ ಥರ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಅಬ್ಸರ್ವ್ ಮಾಡಿದ್ದೆ. ಯಾಕಂದರೆ ನೀರಿಗೆ ಯಾರು ಬಂದಿದೆ ಇದೆಲ್ಲ ನೀವು ವಾಟರ್ ನೀರಿಗೆ ಕೆಂಪರ್ ಮಾಡಿ ಈ ಸೈಡ್ ಯಾಕೆ ಬಂದಿದೆ ನೋಡಿ. ಯಾಕೆ ನಮ್ಮ ಯೂನಿಕ್ ಕೆಂಪರ್ ಮಾಡಿದ್ರು ಪ್ಲಸ್ ಇದು ಯೂಸ್ ಎಲ್ಲ ಹೋಗಿ ಅಲ್ಲಿ ಡಿಪಾಸಿಟ್ ಆಗಿದೆ. ಹೌದಾ? ಇಲ್ಲಿಂದ ಹೋಗಿದೆ ಸರ್, ಅದು ಸೈಡಿಗೆ ಟೂಸನ್ ಆಗಿದೆ. ಅದು ರೋಲ್ ಮಾಡಿದ್ದು ಆಮೇಲೆ ಟೂಸನ್ ಆಗಿದೆ. ಇಲ್ಲಿಂದ ಹೋಗಿರೋದು ಅದು ಹೋಗಿ ಇನ್ನೂ ಹೈಟ್ ಆಗಿದೆ. ಆದರೂ ಕೂಡ ಅಲ್ಲಿ ನೀರು, ಆದರೂ ಕೂಡ ಜನ ಬರ್ತಾ ಇನ್ನೂ ಹಾಳಾಗಿದೆ. ಯೂನಿಕ್ ಚೇಂಬರ್ ಎಲ್ಲಿದೆ? ಚೇಂಬರು ಇಲ್ಲ ಅಲ್ಲಿ, ಯೂನಿಕ್ ಚೇಂಬರ್ ಅಂತ ಇಲ್ಲವೇ ಇಲ್ಲ. ಔಟ್ಲೆಟ್ಟೇ ಇಲ್ಲ ಇಲ್ಲಿ. ಚೇಂಬರ್ ಸರಿಯಾಗಿ ಕೊಟ್ಟಿದ್ರೆ
ಕಟ್ಟೆ ಕಟ್ಟೋ ಅವಶ್ಯಕತೆ ಏನಿದೆಪ್ಪ? ಬ್ಲಾಕ್ ಸೈಡು ಟ್ಯಾಕ್ ಬರುತ್ತದೆ ಇಲ್ಲದ್ರೆ ತುಂಬನೇ ಸೈಡ್ ಆಗೋಗ್ತದೆ ಅದಿರ್ಬೋದು. ಬಟ್ ಇವೆಲ್ಲ ಸೇಫ್ ಮಾಡ್ಕೊಂಡು ಔಟ್ಲೆಟ್ ಇದನ್ನೇ ಮಲಗಿಸ್ಬಿಟ್ಟು ಆ ಲೆವೆಲ್ಗೆ ಫಿನಿಶ್ ಮಾಡ್ಬೋದಲ್ಲ. ಸ್ವಲ್ಪ ಅಗಲ ನೋಸ್ ಚೇಂಬರ್ಸ್ಬಿಟ್ಟು ಕ್ಲೀನ್ ಆಗೋದು, ಸ್ವಲ್ಪ ಅಗಲವಾಗಿ ನೋಸ್ ಚೇಂಬರ್ಸ್ ಓಪನಿಂಗ್ಸ್ ಕೊಟ್ಟರೆ ಮೇಂಟೆನ್ಸ್ ಅಲ್ಲಿ ಇದನ್ನೆಲ್ಲ ಮಲಗಿಸ್ಬಿಟ್ರೆ ಬೇಕು ಅಂತ ಇದೆಲ್ಲದಕ್ಕಿಂತ ಕಾಸ್ಟ್ ಅದಕ್ಕೆ. ಹೌದು. ಈ 4 ಇಂಚಿದು ಉದ್ದದ್ದು ಇಟ್ಟಿಗೆ ಬರುತ್ತಲ್ಲ, ಅದನ್ನ ಇಟ್ಟರೆ ಸಾಕು. ಇದೇನಕ್ಕೆ ಬೇಕು? ನೀವು ಹೇಳೋ ಪ್ರಕಾರ ಎಡ್ಜ್ಗೆ ಒಂದು ಫರ್ಮ್ ಆಗಿರೋದಕ್ಕೆ ಏನಾದರೂ ಒಂದು ಬ್ಯಾರಿಯರ್ ಬೇಕು ಅಂದರೆ ಆ 4 ಇಂಚ್ ಸಾಲಿಡ್ ಬ್ಯಾಕ್ ಹಾಕಿದ್ರೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ, ಕಾಸ್ಟು ಕಡಿಮೆ ಆಗುತ್ತೆ ಸಾಲಿಡ್. ಅದರಿಂದ ಆಯಿತು ನೀವು ಹೇಳೋ ಪ್ರಕಾರ. ಆವಾಗ ಆ ಲೆವೆಲ್ಗೆ ಫಿನಿಶ್ ಮಾಡಿದರೆ ಇನ್ನೇನು ಪ್ರಾಬ್ಲಮ್ಮೇ ಇರೋಲ್ಲ. ಎಲ್ಲ ಕಡೆ ಅದ್ರ ಪಾಡಿಗೆ ಹೊಂಟೋಗುತ್ತೆ. ಇವಾಗ ನೀವು ನೀರು ಹಿಡಿದು ಇರೋದು ಯಾಕೆ? ಕಟ್ಕಟ್ಟೆ ಕಟ್ಬಿಟ್ಟು ಈಗ ನೀವು ಕಟ್ಕಟ್ಟೆ ಕಟ್ಟಿದ್ರೆ ಅದು ಎಲ್ಲಿ ಹೋಗುತ್ತೆ, ಅದನ್ನ ಉಟ್ಕೊಂಡು ಹೋಗ್ಬೇಕು. ಉಟ್ಕೊಂಡು ಹೋಗುವಷ್ಟು ನಮಗೆ ತಲೆ ಇಲ್ಲ. ಇವಾಗ ರೋಡ್ ಫಿನಿಶ್ ಮಾಡಿ ಈ ಲೆವೆಲ್ಗೆ ಫಿನಿಶ್ ಮಾಡ್ಕೊಂಡ್ರೆ ನೀರು ಆಟೋಮೆಟಿಕ್ ಅದ್ರ ಪಾಡಿಗೆ ಎಲ್ಲೋ ಹೋಗ್ತದೆ. ನೀವು ಹಿಡಿದಿಡೋದು ಯಾಕೆ ನೀರನ್ನ? ಬನ್ನಿ ಸಿನಣ್ಣ, ನೀವು ಕಂಟ್ರಾಕ್ಟ್ರು. ಓ ಅಯ್ಯೋ ಬನ್ನಿ. ಅದೆಲ್ಲ ಕಂಟ್ರಾಕ್ಟ್ ಮಾಡಿಬಿಟ್ರೆ ಈಗ ಇದು ಮತ್ತೆ ಕಂಪ್ಲೇಂಟ್ ಬರುತ್ತೆ. ಸದ್ಯದಲ್ಲೇ ಆಗಲ್ಲ, ನಡೆಯೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಏನು ಟ್ರಾವೆಲ್ ಹಾಕಿದ್ವಿ ಅಲ್ಲಿ ಇದಕ್ಕೆ ಮುಂದೆ ಹಲೋ ಸರ್, ಹೌದು ಹೌದು ಸರ್. ಏನು ನಮಗೂ ವಾಯ್ಸ್ ಬರ್ತಿಲ್ಲ ಸರ್. ಆಫೀಸ್ ಹೋದ್ರೆ ಒಂದು 10 ಲಕ್ಷ ಆಗಿರುತ್ತೆ. ಎಲ್ಲ ಅಲ್ಲಿ ಮಾಡ್ಕೊಂಡು ಹೋಗುತ್ತೆ. ಏನು ಮಾಡೋಕ್ಕೆ ಫೋಕಸ್ ಇಡೋ ಫೋಕಸ್ systematically they under value under sound there is no outreach to that segment. ಸರ್ವೆಯಲ್ಲೆಲ್ಲ ಕ್ಯಾಚ್ ಆಗೋದು ಕಡಿಮೆ. ಅದಕ್ಕೆ ಪ್ಯಾರಲಲ್ ಆಗಿ ಅವರು ವೆಯ್ಟೇಜ್ ಕೊಟ್ಟು ಅದನ್ನು ಕರೆಕ್ಷನ್ ಮಾಡ್ತಾರೆ. ಸೊ ಇನ್ ದಿಸ್ ಓನ್ ಪ್ರಾಸೆಸ್ ಏನಾದರೂ ದಾಟ್ ಇಸ್ ಏನು ಗೊತ್ತಾಗಲಿಲ್ಲ ಸರ್ ಇನ್ನು.
ಅದೇನು ಕಾಣ್ತಾ ಇದೆ ಫೋನ್ ಮಾಡಿದ್ರು ನಿನ್ನೆ ರಾತ್ರಿ ಆ ರೀತಿ ಹೇಳಿಲ್ಲ ಇಲ್ಲ ಇಲ್ಲ ಡಿಸ್ಕಷನ್ ಇಸ್ ಹ್ಯಾಪನ್ ಎಲ್ಲ ಜಿಲ್ಲೆಯಲ್ಲಿ ಹೇಳಿದ ಬಿಕಾಸ್ ಆಫ್ ದಿ ಅಡ್ವೈಸ್ ಗಿವನ್ ಆ್ಯಂಡ್ ಆಲ್ಸೋ ಸೆಡ್ ಏನು ಹೇಳಿದ್ದಾರೆ ಎಲ್ಲ ಮಾತಾಡಿದ್ದೀವಿ ಮಾಡ್ತಾ ಇದ್ದೀವಿ ಇರುವೆ ಫೋಟೋಗಳಂತ ತೆಗಿಯಪ್ಪ ಇದು ಲೈವ್ ಇಟ್ಟಿದ್ದಾರಲ್ಲಿ ಲೈವ್ ಇನ್ನೂ ಮೊಬೈಲಲ್ಲಿ ಫೋಟೋ ಅಂತ ಒಂದೊಂದು ಕ್ಯಾಮ್ರಾ ಆ ಕಡೆ ಅಲ್ಲಿಂದ ಕಾಣ್ತದೆ ಅಲ್ಲೋಗ ಆ ಕಡೆ ಆ ಮೂಲೆಯಲ್ಲಿ ಹೋಗಿ ಅವ್ರನ್ನೇ ಫೋಕಸ್ ಮಾಡೋ ಈ ಕಡೆ ಬರ ಹತ್ರ ದೂರ ಇದೆ ಝೂಮ್ ಆಗಲ್ಲ ಇದು ಮಾತಾಡಕ್ಕಾಗಲ್ಲ ಇದು ಅದು ಸಪ್ರೇಟಾಗಿ ರೆಡಿ ಮಾಡ್ಕೊಂಡು ಹೋಗಿ ಏನು ಕೆಲಸ ಆಗಬೇಕು ಟೈಪ್ ಮಾಡ್ಕೊಂಡು ಇನ್ನು ಇದು ಎಲ್ಲ ಕ್ಲಿಯರ್ ಆದಮೇಲೆ ನಾನು ಶೇರ್ ಮಾಡ್ತೀನಿ. ಈಗ ಯಾವುದಕ್ಕೂ ಬಂದಿರೋದು ಇದ್ರಲ್ಲಿ ಮಾತಾಡಕ್ಕೆ ಹೋಗ್ಬೇಡಿ ಫಸ್ಟ್ ಟೈಪಿಂಗ್ ಮಾಡೋದು ಏನು ಕೆಲಸ ಆಗಬೇಕು ಇಷ್ಟೇ ಇರಲಿ, ಸಾರನ್ನ ಫೋಕಸ್ ಮಾಡು. ಜಾಸ್ತಿ ಹೆಚ್ಚಾಗಿ ಸಾಲ ಫೋಕಸ್ అవును మనకి బాగా ఈడు మరీ లెటర్ రాసి అర్జీ పని గురించి అదే గయ్యానికి కొనాలి కొట్టుకోరాలేదు నాకు కదా ఒకటి ಎಲ್ಲ ಊರಿಂದ ಬರ್ತವೆ. ಇಲ್ಲಿ ಮಾಡ್ದಂಗಾದ್ರೂ ಕಾಣ್ಬೇಕಲ್ಲಪ್ಪ. ಇದು 1 year ಕೂಡ ಆಗಿಲ್ಲ ನಾವೇನು ಹೇಳಿದ್ವಿ, ನಾವು ಮಾತಾಡಿದ್ದೇವೆ ನೋಡಪ್ಪ ಸ್ಟೇಟಸ್ ಬಿಟ್ಟು ಒಂದು ಸೈಡಿಗೆ ಹಾಕಿ ಟ್ರೈ ಮಾಡ್ತೀವಿ. ಇಲ್ಲಾಂದರೆ ನಾವು ಯಾಕೆ ಡಿಸಿಷನ್ ತೀರ್ಮಾನ ಮಾಡಿದ್ದು, ಬಿಕಾಸ್ ಟು ರಿಮೂವ್ ದ ವೇಟ್ ಇಲ್ಲಿ ಆಗ್ತಾ ಇದೆ. 1 year ಸಾಧ್ಯ ಹೇಳಿ ಹೋಗಿ ಹಾಕಿ ಮಾಡಿದ್ದೇವೆ, ಏನು ಸಾಧ್ಯ ಇದೆ? ನೀವು ಈಗ ಒಂದಡಿ ನೀವೇ ಹೇಳ್ಕೋಬೇಕು. ಗಡಿಗಡ ಬಾ ಕೆಸರು
ನಮ್ಮ ಏರಿಯಾಕ್ಕೆ ಸ್ವಲ್ಪ ಆಗ್ಬಿಟ್ರೆ ಇಂಪ್ರೂವ್ ಮಾಡಕ್ಕಂದ್ರು ಅದಕ್ಕೆ ಇಲ್ಲ ಸುಮ್ಮನೆರಪ್ಪ ಇವಾಗ ಬೇಡ ಸ್ವಲ್ಪ ಬೇರೆ ಟೈಮ್ ಮಾತಾಡೋಣ ಅವರು ನಮ್ಮ ಗ್ರೌಂಡ್ ನೀರು ನಿಂತು ಇಲ್ಲಂತೂ ಎಲ್ಲ ಈ ಕಡೆ ಹಾಂ ಮೆಷಿನ್ ಮೂವ್ಮೆಂಟ್ ಕಾಣ್ತಾ ಇದೆ ಎಕ್ಸ್ಕವೇಷನ್ ಸ್ಟಾಪ್ ಬಟ್ ಯುವರ್ ಇಂಟರ್ವೆನ್ಷನ್ ಲುಕ್ಸ್ ವೆರಿ ಶಾಲೋ. ಈಗ ನೀವು ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನನಗೆ ಇದು ಹಿಂಗೆ ಮೊದಲಿಂದ ಇದೆ. ನೀವು 1 ಅಡಿ ತೆಗೆದಿದ್ರೆ ಎಲ್ಲಾದ್ರೂ ಒಂದು ಕಡೆ ಬ್ರೇಕ್ ಇರಬೇಕು, ಕೈ ನೋವು ಕಟ್ಟಿರ್ಬೇಕಾ ಇಲ್ವಾ? ಎಲ್ಲಿದೆ ಕಾಮನ್? ಇದು ಒರಿಜಿನಲ್ ಸ್ಲೋಪ್. ಒರಿಜಿನಲ್ ಸ್ಲೋಪಲ್ಲಿ 1.5 ಅಡಿ ಕಟ್ಟು ಎಲ್ಲಿದೆ? ಯು ಕ್ಯಾನ್ ಟೆಲ್ ಮಿ ದಟ್ ಈ 1 ವರ್ಷದಲ್ಲಿ 1.5 ಅಡಿನೂ ಫಿಲಪ್ ಆಗಿಬಿಟ್ಟಿದೆ ಅಂತ ಹೇಳೋಕ್ಕೆ. ಇಸ್ ಇಟ್ ಪಾಸಿಬಲ್? ವೀಟ್ ಬೆಳೆದಿದೆ ಅಂತ ಹೇಳೋದು. 1.5 ಅಡಿ ಕಟ್ಟು ಎಲ್ಲಿದೆ? ಎಲ್ಲಾದರೂ ಆಯಿತು ಆ ಕಡೆ ಇಲ್ಲಿ ನನಗೀಗ ಇಲ್ಲಿ ನಿಂತಿದ್ದೀವಿ ದೂರ ನಮ್ಮ ಇಲ್ಲ ಇಲ್ಲ ಮಾಡಲಿಲ್ಲ ತಗೊಳ್ಳಿ ಈ ಫೋಟೋಸ್ ಆಯ್ತು ನನಗೆ ಇಲ್ಲಿ ತೋರಿಸಪ್ಪ. ಗ್ರೌಂಡಲ್ಲಿ ಬ್ರೇಕ್ ಕಾಣಬೇಕಾ ಬೇಡ? ಎಲ್ಲಿದೆ ಇಲ್ಲಿ ಎಲ್ಲಾದರೂ ನನಗೆ ಹೋಗಿ ಇಲ್ಲ ಸರ್ 1.5 ಅಡಿ ಇಲ್ಲ, ಬಟ್ ಆದರೆ ಸ್ವಲ್ಪ ಬ್ರೇಕೇಜ್ ಇದೆ ನೋಡಿ ಅಂತ ಒಂದು ಸ್ವಲ್ಪ ತೋರಿಸಿ. ಎಲ್ಲರೂ ಸ್ವಲ್ಪನಾದರೂ ಅಟ್ಲೀಸ್ಟ್ ನೀವು ಸ್ವಲ್ಪ ಬ್ರೇಕ್ ಎಲ್ಲಿದೆಯಲ್ಲ ಕಾಣ್ತಾ ಇದೆಯಾ? ಹೆಂಗೆ ಅದಕ್ಕೆ ಯಾರು ಅಪ್ಪ ಅವರು ನನಗೆ 24 ಅವರ್ಸ್ ವಾಚ್ ಮಾಡಿದ್ರೆ ನಮಸ್ಕಾರ. ನಮಗೆ ವಾಚ್ ಮಾಡಿ ಯಾವಾಗೂ 24 ಅವರ್ಸ್ ಹಂಗೆ ಇರ್ತೀರ ಹಂಗಾದ್ರೆ ನಮ್ಮನ್ನು ವಾಚ್ ಮಾಡೋಕ್ಕೆ ಗ್ಯಾರಂಟಿ ಬನ್ನಿ 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 ಸಿಟ್ಟಿಂಗ್ ಹಲೋ ಈ ಕೆರೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡು ಇದೆಲ್ಲ ಆ ಸೈಡ್ ಬಾ, ರೈಟ್ ಸೈಡ್ ರೈಟ್ ಸೈಡ್ ಒಂದು ರೋಡಲ್ಲ ಬಾ. ಹಾಂ
ಅವಾಗ ಒಂದ್ಸತಿ ಪ್ರಾವಿಷನ್ ಇದೆಯಾ? ಇದನ್ನೆಲ್ಲ ಅಲ್ಲೇ ಡಿಪಾಸಿಟ್ ಮಾಡಕ್ಕೆ ಹೇಳಿದ್ದೆ ನೀವು. ಐಲ್ಯಾಂಡ್ ಹೈಟ್ ಮಾಡೋಕ್ಕೆ ಮಕ್ಕಳಿಗೆ ಅಲ್ಲೇ ಮಾಡಪ್ಪ ಸಾಕು, ಸುಮ್ಮನೆ ಹೊರಗಡೆ ಓದ್ಕೊಡೋದಕ್ಕೆ ಎಲ್ಲ ದುಡ್ಡು ಖರ್ಚಾಗುತ್ತೆ. ಅದಕ್ಕೆ ಹೇಳಿದ್ದೆ ಅದ್ರ ಬದಲಿಗೆ ಹೆಚ್ಚಿಗೆ ತೆಗೀರಿ ಅಂತ. ಸರ್ ಇವತ್ತು ಹೇಳಿ ಈ ಕಡೆ ಬರೋ ಎದುರು ಬರೋ. ನಮ್ಮ ಕ್ಷೇತ್ರದಲ್ಲಿ ದೊಡ್ಡಬೊಮ್ಮಸಂದ್ರ ಕೆರೆ ಸುಮಾರು ದೊಡ್ಡ ಕೆರೆ, ಈ ವಿದ್ಯಾರಣ್ಯಪುರ, ದೊಡ್ಡಬೊಮ್ಮಸಂದ್ರ, ತಿಂಗಳು, ಕೊಡಿಗೆಹಳ್ಳಿ ಎಲ್ಲ ಊರುಗಳಿಗೆ ಸಂಬಂಧಪಟ್ಟಂಥದ್ದು. ಸುತ್ತ ಲಕ್ಷಾಂತರ ಜನ ಇಲ್ಲಿ ವಾಸ ಮಾಡ್ತಾರೆ. ಈ ಕೆರೆ ಕಳೆದ ಬಾರಿ ಒಂದು ಬಾರಿ ಅಭಿವೃದ್ಧಿ ಮಾಡಿದ್ವಿ. ಅದಾದಮೇಲೆ ಹೂಳು ಸ್ವಲ್ಪ ಸಾಕಷ್ಟು ತುಂಬಿಕೊಂಡು ಕಳೆ ಗಿಡ ಎಲ್ಲ ತುಂಬ ಬೆಳೆದುಕೊಂಡು ಕೆರೆ ಹಾಳಾಗಿತ್ತು. ಸೊ ಈ ಹಿಂದೆ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೆ ಹೂಳು ತೆಗೆಯುವಂಥ ಕಾರ್ಯಕ್ರಮ ಹಾಕ್ಕೊಂಡು ಅದ್ರ ಜೊತೆಗೆ ಕಳೆಯನ್ನು ಕೂಡ ತೆಗಿಬೇಕು, ಹಾಗೂ ಸ್ವಲ್ಪ ಇಲ್ಲಿ ಜನ ಬಂದವರಿಗೆ ವಾಕಿಂಗ್ ಪಾತು ಇವೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಸುಮಾರು 3 ಕೋಟಿ ರೂಪಾಯಿನ ಕೆಲಸ ಕಾಮಗಾರಿಯನ್ನು ಈಗಾಗಲೇ ಮುಗಿಸಿದ್ದೇವೆ. ಜೊತೆಗೆ BL ಅವ್ರ ಕಡೆಯಿಂದ ಇಲ್ಲಿ ಒಂದು ಸೀವೇಜ್ನ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಕೂಡ ಹಾಕಿ ಅದರಲ್ಲಿ ಈ ಭಾಗದ ಸೀವೇಜನ್ನು ಟ್ರೀಟ್ ಮಾಡಿದ ನಂತರ ಶುದ್ಧೀಕರಿಸಿದ ನೀರನ್ನು ಕೆರೆಗೆ ಬಿಡುವಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡಿದ್ದೇವೆ. ಹಾಗಾಗಿ ಇವತ್ತು ನಾವು ಮೊದಲಿಗೆ ಕೆರೆ ಕಾಣ್ತಾನೇ ಇರಲಿಲ್ಲ, ಬರೀ ಕಳೆ ಕಾಣ್ತಾ ಇತ್ತು. ಇವತ್ತು ಕೆರೆ ಮತ್ತು ನೀರು ಕಾಣುವಂಥದ್ದು ಆಗಿದೆ. ಸೊ ಕೆರೆಯನ್ನು ಆ ಥರ ಪುನಶ್ಚೇತನ ಮಾಡಿದ್ದೇವೆ. ಬೈ ಆ್ಯಂಡ್ ಲಾರ್ಜು ಕೆಲಸ ಆಗಿದೆ. ಆದರೆ ಸಣ್ಣ ಪುಟ್ಟ ಕೆಲವು ಈ ಕಡೆ ವೆಟ್ಲ್ಯಾಂಡಲ್ಲಿ ಸರಿಯಾಗಿ ಕಳೆ ತೆಗೆಯುವಂಥದ್ದು ಆಗಿಲ್ಲ. ಮತ್ತು ಸ್ವಲ್ಪ ಸಣ್ಣ ಪುಟ್ಟ ವಾಕಿಂಗ್ ಪಾತಲ್ಲಿ ಕೆಲವು ನ್ಯೂನ್ಯತೆಗಳನ್ನು ನಾನು ಪಾಯಿಂಟ್ಔಟ್ ಮಾಡಿದ್ದೇನೆ. ಮುಖ್ಯವಾಗಿ ಈಗ ಮಳೆಗಾಲ ಬೇರೆ ಇರೋದ್ರಿಂದ ಮಳೆಗಾಲದಲ್ಲಿ ಹೆಚ್ಚಾಗಿ ಬಂದಂಥ ನೀರು ಕೆರೆಯಲ್ಲಿ ವೆಟ್ಲ್ಯಾಂಡ್ ಮಾಡಿದ್ದೇವೆ. ಕೆರೆಯ ಒಂದು ಭಾಗ ಅಷ್ಟೇ, ಮೇನ್ ಭಾಗ ಅಲ್ಲ. ಕೆರೆಯ ವೆಟ್ಲ್ಯಾಂಡಿಗೆ ನೀರು ಬರಬೇಕು ಮಳೆ ಬಂದಾಗ, ಮತ್ತು ಮಳೆ ನಿಂತಾಗ ಕೆರೆಯಿಂದ ನೀರು ಹೊರಗಡೆ ಬಿಡಬೇಕು. ಮಳೆ ಹೆಚ್ಚು ಬಂದಾಗ ನೀರನ್ನು ಕೆರೆಯಲ್ಲಿ ಶೇಖರಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೂ ಕೂಡ ಇವತ್ತು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಂದಿದ್ದೇವೆ. ಯಾಕೆಂದರೆ ಈ ಏರಿಯಾದಲ್ಲಿ ಆಗಾಗ ಹೋದ ಬಾರಿ ಎಲ್ಲ ಫ್ಲಡ್ಡಿಂಗ್ ಆಗಿತ್ತು. ಬಸವ ಸಮಿತಿ ಬಡಾವಣೆ, ತಿಂಗಳು ಭಾಗದ ಕೆಲವು ಕಡೆ, ಸೊ ದೊಡ್ಡಬೊಮ್ಮಸಂದ್ರ ಕೆಲವು ಕಡೆ ಎಲ್ಲ ಫ್ಲಡ್ಡಿಂಗ್ ಆಗಿತ್ತು. ಸೊ ಅದಕ್ಕೆ ಈ ಬಾರಿ ಮಳೆ ಬಂದಾಗ ಹೆಚ್ಚಿನ ನೀರನ್ನು ಕೆರೆಯ ವೆಟ್ಲ್ಯಾಂಡ್ ಒಳಗಡೆ ಎಂಟ್ರಿ ಮಾಡಿಕೊಂಡು ಸೊ ಫ್ಲಡ್ಡಿಂಗ್ ಆಗೋದನ್ನು ತಪ್ಪಿಸಿ ಏರಿಯಾಗಳಲ್ಲಿ ಮಳೆ ನಿಂತ ಮೇಲೆ ಕೆರೆಯಿಂದ ನೀರನ್ನು ಹೊರಗೆ ಬಿಟ್ಟು ಈ ಥರ ಕೆರೆಯನ್ನು ಬ್ಯಾಲೆನ್ಸಿಂಗಿಗೆ ಯೂಸ್ ಮಾಡಿ ಫ್ಲಡ್ ಪ್ರಿವೆನ್ಷನ್ನು ಕೂಡ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ. ಅದನ್ನು ಕೂಡ ಇನ್ಸ್ಪೆಕ್ಷನ್ ಮಾಡೋದಕ್ಕೋಸ್ಕರ ಇವತ್ತು ಇಟ್ಕೊಂಡಿದ್ದೇನೆ. ಕೆಲವು ಸಣ್ಣ ಪುಟ್ಟ ನ್ಯೂನ್ಯತೆಗಳಿದ್ದಾವೆ, ಅವುಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೇನೆ. ಒಟ್ಟಾರೆ ಕೆರೆ ಉಪಯೋಗನೂ ಆಗಬೇಕು ಜನಗಳಿಗೆ, ಮತ್ತು ಪ್ರವಾಹ ತಡೆಗಟ್ಟಲಿಕ್ಕೂ ಕೂಡ ಕೆರೆ ಉಪಯೋಗ ಆಗಬೇಕು, ಇದು ಉದ್ದೇಶ. ಸರ್ ಲಾಸ್ಟ್ ಟೈಮ್ ಅಂದರೆ ಒಂದು ವಾರದ ಹಿಂದೆ ರಾಜಕಾಲುವೆ ಪಾಯಿಂಟ್ಔಟ್ ಆಗಿ ಮಾರ್ಕ್ ಆಗಿ ಆದರೂ ಸಹ ಅಧಿಕಾರಿಗಳು ಊರು ತೆಗೆದಿಲ್ಲ ಅಂತೇಳಿ ನೀವು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಯಾವ ವಾರ್ಡು, ಯಾವ ರಾಜಕಾಲುವೆ ಅದು ಈ ಕ್ಲಿಯರ್ ಆಗಿದೆಯಾ? ಮತ್ತು ನಮ್ಮ ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಈ ಥರದ್ದು ಕ್ಲೀನ್ ಆಗಬೇಕಿದೆ ಸರ್? ನೋಡಿ, ನಾವು ಹಿಂದೆ ನಮ್ಮ ಅನುಭವದ ಆಧಾರದ ಮೇಲೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿತ್ತು ಆ ಏರಿಯಾಗಳನ್ನು ಗುರುತಿಸಿ ಯಾಕೆ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಅಧಿಕಾರಿಗಳಿಗೆ ನಾನು ಈಗಾಗಲೇ ಒಂದು 2-3 ತಿಂಗಳಿಂದ ಪ್ರಿಪೇರ್ ಆಗಿ ಈ ವರ್ಷ ಮಳೆ ಹೆಚ್ಚಾಗುತ್ತೆ, ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇನೆ. ಹಾಗಂತೇಳಿ ಹಿಂದೆ ಎಲ್ಲೆಲ್ಲಾಗಿತ್ತು ಅದು ನಮಗೆ ಗೊತ್ತಿದೆ. ಆದರೆ ಈ ಬಾರಿ ಬೇರೆ ಏರಿಯಾದಲ್ಲೂ ಕೂಡ ಆಗ್ಬೋದು. ಆದರೆ ಮುಂಜಾಗೃತಿ ಕ್ರಮ ಅಂದರೆ ಅಟ್ಲೀಸ್ಟ್ ಎಲ್ಲಿ ಆಗ್ಬೋದು ಅದನ್ನು ತಡೆಗಟ್ಟಲಿಕ್ಕೆ ನಾವು ಕ್ರಮ ತಗೋಬೇಕು ಅಂತ ಆ ದೃಷ್ಟಿಯಿಂದ ಕೆಲವು ರಾಜಕಾಲುವೆಗಳು ಅಗಲ ಇಲ್ಲದೆ ಇದ್ದಿದ್ದು, ಹೂಳು ತುಂಬಿ ಹೋಗಿದ್ದು, ಅವುಗಳನ್ನೆಲ್ಲ ನಾನು ಡಿಸಿಲ್ಟ್ ಮಾಡಲಿಕ್ಕೆ ಹೇಳಿದ್ದೆ. ಅದು ಏನಾಗಿದೆ, ನಮ್ಮ ಹೆಬ್ಬಾಳ ದೊಡ್ಡ ಕಾಲುವೆ ಏನು ಹೋಗುತ್ತೆ
ಅದು ನಾಗವಾರ ಕೆರೆ ಪಕ್ಕದಲ್ಲಿ ಕಾಲುವೆ ತುಂಬ ಚಿಕ್ಕದಾಗಿದೆ. ಅಲ್ಲೊಂದು 4 ಅಡಿ 5 ಅಡಿ ಮಾತ್ರ ಇದೆ ಕಾಲುವೆ. ಆದರೆ ಅಲ್ಲಿ ಮಳೆ ಬಿದ್ದಾಗ ಒಂದು ನದಿ ಥರ ನೀರು ಬರ್ತದೆ ಅಲ್ಲಿ. ಸೊ ಆ ನದಿ ಥರ ಬರುವಂಥ ನೀರು ಒಂದು 4-5 ಅಡಿ ಅಗಲ ಕಾಲುವೆಯಲ್ಲಿ ಪಾಸ್ ಆಗೋದಿಲ್ಲ. ಅದಕ್ಕೆ ಕೆರೆ ಪಕ್ಕದಲ್ಲಿ ಅದನ್ನು ವೈಡನ್ ಮಾಡಿ ಒಂದು ಡೈವರ್ಷನ್ ರಾಜಕಾಲುವೆಯನ್ನು ಮಾಡಿ ಅಂತ ನಾನು ಹೇಳಿದ್ದೆ. ಅವರು ಅಧಿಕಾರಿಗಳು ಸುಮ್ಮನೆ ಒಂದು ನಾವು ರೋಡಿಂದ ಕಾಣಿಸೋ ಹಾಗೆ ಒಂದು 50 ಮೀಟ್ರ್ ದೂರ ಮಾಡಿಬಿಟ್ಟು ಇನ್ನು ಮುಖ್ಯವಾಗಿ ಇನ್ನೂ ಒಂದು 400 ಮೀಟ್ರ್ ಆಗಬೇಕಾಗಿತ್ತು, ಅದನ್ನು ಮುಟ್ಟಿರಲಿಲ್ಲ. ಸೊ ಆದರೆ ನನ್ನ ಹತ್ರ ಬಂದು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದರು. ನನಗೆ ನಂಬಿಕೆ ಬರದೆ ಹೋಗಿ ವಿಸಿಟ್ ಮಾಡಿದಾಗ ಎಲ್ಲಿ ಮಾಡಬೇಕಾಗಿತ್ತು ಅಲ್ಲಿ ಅವರು ಮುಟ್ಟೇ ಇರಲಿಲ್ಲ. ಹಾಗಾಗಿ ಅದನ್ನು ತಕ್ಷಣ ನಾನು ಕಮಿಷನರ್ಗೂ ಮಾತಾಡಿ ಅವ್ರಿಗೆ ಹೇಳಿದ ಮೇಲೆ ಈಗ ಕೆಲಸ ನಡೆದಿದೆ. ನಿನ್ನೆನೂ ಮಳೆ ಹೆಚ್ಚಾಗಿ ಆಗಿದೆ. ಆಲ್ರೆಡಿ ಕೆಲವು ಏರಿಯಾಗಳಲ್ಲಿ ನೀರು ನುಗ್ಗುವಂಥದ್ದು ಆಗಿದೆ. ಹಾಗಾಗಿ ಎಷ್ಟು ನಾವು ಮುಂಜಾಗ್ರತೆ ಕ್ರಮ ತಗೊಂಡ್ರೂ ಕೂಡ ಪರಿಸರದ ಒಂದು ವಿಕೋಪಕ್ಕೆ ನಾವು ತಡೆಯೋಕ್ಕಾಗಲ್ಲ. ಅಂಥದ್ರಲ್ಲಿ ಗೊತ್ತಿರೋದನ್ನು ಕೂಡ ನಾವು ತಡೆಗಟ್ಟುವಂಥ ಕ್ರಮ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ನಾನು BBMP ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ. ಇದನ್ನೆಲ್ಲ ಇಂಥದ್ದು ಸಣ್ಣದನ್ನು ಕೂಡ ಗಮನ ಇಟ್ಟು ನಿಮ್ಮ ಅಧಿಕಾರಿಗಳು ಮಾಡಬೇಕು. ಯಾಕಂದರೆ CM ಅವರು ಹೇಳಿದ್ದಾರೆ, DCM ಹೇಳಿದ್ದಾರೆ ತಯಾರಾಗಿ ಅಂತ. ಆದರೆ ಎಲ್ಲೋ ಕೆಲವು ಅಧಿಕಾರಿಗಳು, ಎಲ್ಲರೂ ಅಲ್ಲ, ಕೆಲವು ಅಧಿಕಾರಿಗಳು ಒಂದು ಜಡ್ಡುಗಟ್ಟಿದ ಒಂದು ಮನೋಸ್ಥಿತಿಯಲ್ಲಿ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳಾದರೂ ಕೂಡ ಎಷ್ಟು ಮಟ್ಟಿಗೆ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅದನ್ನು ಕೆಲವು ಅಧಿಕಾರಿಗಳು ಮಾಡದೇ ಇರೋದು ಇದರಿಂದ ಸರ್ಕಾರಕ್ಕೂ ಒಂದು ತೊಂದರೆ, ಜನಗಳಿಗೆ ತೊಂದರೆ. ನಾನು BBMP ಕಮಿಷನರ್ಗೆ ಅದೇ ಹೇಳಿದ್ದೇನೆ, ನೋಡಿ ಈ ತರಹ ಒಂದು ಯಥಾಸ್ಥಿತಿ ಮನೋಸ್ಥಿತಿ ಏನಿದೆ, ಸ್ಟ್ಯಾಟಸ್ ಕೋ ಆಟಿಟ್ಯೂಡು ಆಗೋದಿಲ್ಲ. ಈ ಬಾರಿ ಬೆಂಗಳೂರಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅಂತ ಎಲ್ಲ ಹವಾಮಾನ ಇಲಾಖೆ ವರದಿ ಇದೆ. ಸೊ ಈ ಥರ ಇರೋವಾಗ ನೀವು ಇನ್ನೂ ಹೆಚ್ಚಾಗಿ ಅಲರ್ಟ್ ಆಗಿ ಕೆಲಸ ಮಾಡಬೇಕು ಅಂತ ನಾನು ಕಮಿಷನರ್ಗೆ ಹೇಳಿದ್ದೇನೆ. ಕಮಿಷನರು ಮಾಡ್ತಾ ಇದ್ದಾರೆ, ಇಲ್ಲ. ಆದರೆ ಕೆಳಗಿನ ಲೆವೆಲಲ್ಲಿ ಕೆಲವು ಅಧಿಕಾರಿಗಳು ಉದಾಸೀನ ಮನೋಭಾವ ಇದೆ. ಸೊ ಅದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ದೇನೆ. ಜೊತೆಗೆ ನಮ್ಮ ವಿಪತ್ತು ನಿರ್ವಹಣಾ ಇಲಾಖೆ ಇದೆ, ಕಂದಾಯ ಇಲಾಖೆಯಲ್ಲಿ, ಅವ್ರ ಕಡೆಯಿಂದ ನಾನು BBMP ಕಮಿಷನರ್ಗೆ ಲೆಟ್ರು ಬರೆಸಿದೆ. ಈ ವರ್ಷ ಬೆಂಗಳೂರಿನಲ್ಲಿ ಹೆಚ್ಚು ಮಳೆ ಆಗುತ್ತೆ, ನೀವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ನಾವು ಆ್ಯಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಿಂದ BBMPಗೆ ರೈಟಿಂಗಲ್ಲೇ ನಾವು ಸೂಚನೆ ಕೊಟ್ಟಿದ್ದೇವೆ, ಸಲಹೆ ಕೊಟ್ಟಿದ್ದೇವೆ. ಈ ವರ್ಷ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು, ಇಲ್ಲದೆ ಹೋದರೆ ಬೆಂಗಳೂರಿನಲ್ಲಿ 2 ವರ್ಷದ ಹಿಂದೆ ಆದ ಹಾಗೆ ವ್ಯಾಪಕವಾಗಿ ನೀರು ನುಗ್ಗುವಂಥ ಸಾಧ್ಯತೆಗಳು ಹೆಚ್ಚು ಇದೆ ಈ ವರ್ಷ. ಸೊ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಅಧಿಕೃತ ಪತ್ರವನ್ನು ಕೂಡ ನಾವು ಬರೆದಿದ್ದೇವೆ. ಇದು ನಾನು ಅವ್ರ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದಲ್ಲ, ನಮ್ಮೆಲ್ಲರದು ಒಟ್ಟು ಜವಾಬ್ದಾರಿ ಇದೆ. ನಾವು ಇದೆ, ಅವ್ರದ್ದು ಇದೆ. ಅದಕ್ಕೋಸ್ಕರನೇ ಈಗ ಮಳೆಗೆ ಮೊದಲೇ ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ಏರಿಯಾಗಳನ್ನು ಇನ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಈಗೇನಾದರೂ ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂದರೂ ಈಗಲೂ ಟೈಮ್ ಇದೆ, ಎಚ್ಚೆತ್ಕೊಂಡು ಈಗಲಾದರೂ ಮಾಡಿಸೋಣ ಅಂತ ನಾನು ಅದಕ್ಕೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ಏರಿಯಾಗಳಿಗೆ ಅಡ್ವಾನ್ಸ್ ಆಗಿ ವಿಸಿಟ್ ಮಾಡಿ ರೆಕ್ಟಿಫಿಕೇಶನ್ ವರ್ಕ್ ತಗೊಳ್ತಾ ಇದ್ದೇವೆ. ಜಕ್ಕೂರು ಕೆರೆ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಸರ್. ಮತ್ತು ಅಲ್ಲಿ ಹೂಳು ತುಂಬಿ ಅಂದರೆ ನೀರನ್ನು ಬಿಡೋ ಏನು ವೆಟ್ಲ್ಯಾಂಡ್ ಅಂತ ಹೇಳೋದು ಆ ಥರ ಜಾಗ ಜೀರ್ಣೋದ್ಧಾರ ಕೆಲಸ ಆಗ್ತಾ ಇದೆ. ಎಷ್ಟು ತಿಂಗಳಲ್ಲಿ ಮುಗಿಬೋದು ಸರ್ ಅದು ವೆಚ್ಚ? ಜಕ್ಕೂರು ನಾವು ವೆಟ್ಲ್ಯಾಂಡಲ್ಲಿ ಏನಾಗಿದೆ, ಜಕ್ಕೂರು ಕೆರೆ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದೇವೆ. ಆದರೆ ಈಗ ಆ ಜಕ್ಕೂರು ಕೆರೆ ಮೇಲ್ಭಾಗದಲ್ಲಿ ಸುಮಾರು ಲೇಔಟ್ಗಳು ಬಂದು ಆ ಲೇಔಟ್ಗಳವರೆಲ್ಲ ಸೀವೇಜ್ ನೀರನ್ನು ಓಪನ್ ಕಾಲುವೆಗೆ ಬಿಟ್ಟುಬಿಟ್ಟು ಆ ಸೀವೇಜ್ ನೀರು ಬಂದು ಜಕ್ಕೂರು ಕೆರೆಯ ವೆಟ್ ಲ್ಯಾಂಡ್ಗೆ ಬರ್ತಾ ಇದೆ. ಸೊ ಹಾಗಾಗಿ ಈಗ ಮನೆಗಳು ಬಿಟ್ಟಿರೋದು ಇಲ್ಲೀಗಲ್ಲು, ಆದರೆ ಬಿಟ್ಟಿರೋರು ಎಲ್ಲ ನಾಗರಿಕರು, ನಿವಾಸಿಗಳು, ಅದನ್ನು ಬಂದ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ವೆಟ್ಲ್ಯಾಂಡನ್ನೇ ಇಂಪ್ರೂವ್ ಮಾಡಿ ಅಕಸ್ಮಾತ್ ಈ ಮಿಕ್ಸು ಸಿವೇಜು ನೀರು, ಮಳೆ ನೀರು ಮಿಕ್ಸ್ ಆಗಿ ಬಂದಾಗ ಅದನ್ನು ಸ್ವಲ್ಪ ವೆಟ್ಲ್ಯಾಂಡಲ್ಲೇ ಪ್ಯೂರಿಫಿಕೇಶನ್ ಆಗಿ ಆಮೇಲೆ ಕೆರೆಗೆ ಎಂಟರ್ ಆಗಬೇಕು ಅಂಥೇಳಿ ಈ ಹಳೆ ವೆಟ್ಲ್ಯಾಂಡನ್ನು ಅದನ್ನು ರಿಪೇರಿ ಮಾಡಿ ರಿನ್ಯೂವಲ್ ಮಾಡುವಂಥ ಕೆಲಸ ಈಗ ನಡೆದಿದೆ. ಸ್ವಲ್ಪ ಮಳೆ ಅರ್ಲಿಯಾಗಿ ಬಂದಿರೋದ್ರಿಂದ ಕೆಲಸ ವಿಳಂಬ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಅದು ಜೂನ್ ಜುಲೈ ತಿಂಗಳಲ್ಲಿ ಮುಗಿಸ್ಬೇಕಾಗಿತ್ತು ನಾವು. ಈಗ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದು ಕೆಲಸ ನಿಧಾನ ಆಗಿದೆ, ಯಾಕಂದರೆ ವೆಟ್ಲ್ಯಾಂಡಲ್ಲೇ ನೀರು ಬರೋದು ಫಸ್ಟು. ಸೊ ಹಾಗಾಗಿ ನೀರು ಬಂದುಬಿಟ್ರೆ ವೆಟ್ಲ್ಯಾಂಡ್ ರಿಪೇರಿ ಕೆಲಸನೂ ಸ್ವಲ್ಪ ವಿಳಂಬ ಆಗುತ್ತೆ. ಒಂದು 2-2.5 ಕೋಟಿ ರೂಪಾಯಿಯಲ್ಲಿ ಆ ವೆಟ್ಲ್ಯಾಂಡ್ ಇಂಪ್ರೂವ್ಮೆಂಟು ನಡೆದಿದೆ. ಈಗ ಸ್ವಲ್ಪ ಮಳೆ ವಿರಾಮ ಸಿಕ್ಕಿದ್ರೆ ಆದಷ್ಟು ಅದನ್ನು ಇಮಿಡಿಯೇಟಾಗಿ ಮುಗಿಸ್ತೇವೆ. ಮುಗಿಸೋದ್ರಿಂದ ಅನುಕೂಲ ಏನಂದರೆ ಕೆರೆಗೆ ಎಂಟ್ರಾಗುವಾಗ ನೀರು
ವೆಟ್ಲ್ಯಾಂಡಲ್ಲಿ ಸ್ವಲ್ಪ ಪ್ಯೂರಿಫಿಕೇಶನ್ ಆಗಿ ಆದರೆ ಕೆರೆಗೆ ಸ್ವಲ್ಪ ಒಳ್ಳೆಯ ನೀರು ಎಂಟರ್ ಆದಂಗೆ ಆಗುತ್ತೆ. ಆ ಕಾರಣದಿಂದ ವೆಟ್ಲ್ಯಾಂಡ್ ಇಂಪ್ರೂವ್ಮೆಂಟನ್ನು ತೊಗೊಂಡಿದ್ದೇವೆ. ಸೊ ರಾಚೇನಹಳ್ಳಿ ಕೆರೆಯಲ್ಲೂ ಕೂಡ ಒಂದು ಹೊಸ ವೆಟ್ಲ್ಯಾಂಡನ್ನು ಮಾಡಿ ಹಳೆ ವೆಟ್ಲ್ಯಾಂಡನ್ನು ಕೂಡ ರಿವೈವ್ ಮಾಡ್ತಾ ಇದ್ದೇವೆ. ಉದ್ದೇಶ ಏನು ಅಂದರೆ ಕೆರೆಗಳ ನೀರಿನ ಗುಣಮಟ್ಟವನ್ನು ಸುಧಾರಿಸಬೇಕು. ಈಗ ಜನ ನಾವು ಏನು ಹೇಳಿದರೂ ಕೂಡ ಅವರ ಸೀವೇಜನ್ನು ತೊಗೊಂಡು ಬಂದು ಕಾಲುವೆಗಳಿಗೆ ಬಿಟ್ಬಿಟ್ಟಿದ್ದಾರೆ. ಸೊ ನಾವು ಬೇಡ ಅಂದರೂ ಕೂಡ ಸೀವೇಜು ಕೆರೆಗಳಿಗೆ ಬರ್ತಾ ಇದೆ. ಬಂದಿದ್ದು ಅಟ್ಲೀಸ್ಟ್ ವೆಟ್ಲ್ಯಾಂಡಲ್ಲಿ ಟ್ರೀಟ್ಮೆಂಟ್ ಆಗಿ ಆಮೇಲೆ ಕೆರೆಗೆ ಬರಬೇಕು ಅಂತ ಎಲ್ಲ ಕಡೆ ವೆಟ್ಲ್ಯಾಂಡ್ ಇಂಪ್ರೂವ್ಮೆಂಟ್ಗೆ ಆದ್ಯತೆ ಕೊಟ್ಟಿದ್ದಾರೆ. ವಿದ್ಯಾನಗರ ಕ್ರಾಸ್ ಆ ಇಳಿಜಾರು ತಗ್ಗು ಪ್ರದೇಶ, ಒಂದ್ ಕಡೆ ಕೆರೆ ಇದೆ, ಇನ್ನೊಂದ್ ಕಡೆ ತಗ್ಗು ಪ್ರದೇಶ ಮತ್ತು NHAA ಆ ನೀರನ್ನ ಆಚೆ ಹಾಕ್ಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೇನಾದ್ರು ಪರಿಹಾರ ನೋಡಿ, NHAA ಇದು ಬರೀ ವಿದ್ಯಾನಗರ ಕ್ರಾಸ್ ಒಂದ್ ಕಡೆ ಅಲ್ಲ, ಹುಣಸ್ಮಾರ್ನಹಳ್ಳಿಯಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ. ನಿನ್ನೆ ಮಳೆ ಬಂದಾಗ ನಮ್ಮ ಹೆಬ್ಬಾಳದಿಂದ ಯಲಹಂಕವರೆಗೆ ಇರುವ ಎಲಿವೇಟೆಡ್ ರೋಡ್ ಫ್ಲೈಓವರ್ ಏನಿದೆ ಅದರ ಮೇಲೇನೆ ನಿನ್ನೆ ನದಿ ತರ ನೀರು ಹರಿತಾ ಇತ್ತು. ನಾನು ಸಿಕ್ಕಾಕೊಂಡಿದ್ದೆ ಅದರಲ್ಲಿ. ಸೊ NHAA ಈಗ BBMP ಅವರು ಅರ್ಧನೋ ಪೂರ್ತಿನೋ ಒಂದಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಶುರು ಮಾಡಿದ್ದಾರೆ. ಆದರೆ NHAA ಅವ್ರ ಕಡೆಯಿಂದ ಆ ರೀತಿ ಮುಂಗಾರಿಗೆ ಸಿದ್ಧತೆ ಆಗ್ತಾ ಇಲ್ಲ. ಅದು ಸುಮಾರು ಕಡೆ ನಾನು ಅಬ್ಸರ್ವ್ ಮಾಡಿದ್ದೇನೆ. ನಿನ್ನೆ ದೇವನಹಳ್ಳಿಯಿಂದ ಮಳೆ ಬೀಳುವಾಗ ಹೆಬ್ಬಾಳದವರೆಗೂ ನಾನು NH ಮೇಲೇನೆ ಬಂದಾಗ ಸುಮಾರು ಪಾಯಿಂಟಲ್ಲಿ ಜನಗಳಿಗೆ ತೊಂದರೆ ಆಗ್ತಾ ಇದೆ. ನಾನು ಇವತ್ತು BBMP ಕಮಿಷನರ್ಗೆ ಮಾತನಾಡಿ NH ಅವ್ರಿಗೆ ಪತ್ರ ಬರೆದು ಅವ್ರದ್ದು NH ಅವ್ರದ್ದು ನಮ್ಮ ಕೆಂಪಾಪುರದಲ್ಲೂ ಕೂಡ ಇಲ್ಲಿ ST ಮಾಲ್ ಹತ್ರ ಕೂಡ ಎಲ್ಲ ಹೈವೇ ಮೇಲೇನೆ ನೀರು ನಿಂತ್ಕೊಂಡು ಹೋಗಕ್ಕಾಗ್ತಾ ಇಲ್ಲ. ಈಗ ಹೈವೇ ಮೇಲೆ ಅದು ಎಲ್ಲ ಪರಿಹಾರ ಕ್ರಮಗಳನ್ನು NHAA ತಗೊಳ್ಬೇಕು. ಆದರೆ ಅವರು ಇಲ್ಲಿವರೆಗೂ ಕೂಡ ಎಚ್ಚೆತ್ಕೊಂಡಿಲ್ಲ. ಈಗಲೂ ಅವರಿಗೆ ಒಂದು ಎಚ್ಚರಿಕೆಯ ಸೂಚನೆಯನ್ನು ನಾವು BBMP ಅವ್ರ ಕಡೆಯಿಂದ ಕೊಡಿಸಿ ಎಲ್ಲೆಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ಪರಿಹಾರ ಕ್ರಮ ತೆಗೆದುಕೊಳ್ಳೋ ಹಾಗೆ ಒಂದು ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ, ಯಾಕಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಬರುತ್ತೆ, ಅವರು ನಮ್ಮ ಮಾತು ಸ್ವಲ್ಪ ನಮ್ಮ ಆಫೀಸರ್ಸು ಕಮಿಷನರ್ ಕಡೆಯಿಂದ ಹೇಳಿದ್ರೆ ಇದಾಗುತ್ತೆ. ನಾವು ನೇರವಾಗಿ ಮಾತಾಡ್ಲಿಕ್ಕೆ ಹೋದ್ರೆ ಅವ್ರ ಹತ್ರ ಸರಿಯಾಗಿ ಸ್ಪಂದನೆ ಸಿಗೋದಿಲ್ಲ. ಸೊ ಹಾಗಾಗಿ ನಮ್ಮ ಚೀಫ್ ಕಮಿಷನರ್ ಕಡೆಯಿಂದ NH ಅವ್ರಿಗೆ ಮಾತಾಡಿಸ್ತೇನೆ. ಅದು ಆಗಲಿಲ್ಲ ಅಂದರೆ ಚೀಫ್ ಸೆಕ್ರೆಟರಿ ಕಡೆಯಿಂದ ಆದರೂ NH ಅವ್ರಿಗೆ ಮಾತಾಡಿಸಿ ಇವೆಲ್ಲ ಪರಿಹಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಒಂದು ರಾಜಕೀಯ ಪ್ರಶ್ನೆ ಸರ್, ಸಮೀಕ್ಷೆಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಸಮೀಕ್ಷೆಗಳು ಬಂದಿದೆ, ನಾವು ನೋಡಿದ್ದೇವೆ. ನಮ್ಮ ನಿರೀಕ್ಷೆ ಬೇರೆ ಇತ್ತು, ಈಗಲೂ ಕೂಡ ಬೇರೆ ಇದೆ. ಸಮೀಕ್ಷೆಗಳು ಸುಳ್ಳು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನಾವು ಇನ್ನೂ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ, ಅದಕ್ಕಿಂತ ಉತ್ತಮವಾದಂಥ ಫಲಿತಾಂಶ ಬರುತ್ತೆ ಅಂತ. ನೋಡೋಣ. ಈಗ ನಾಡಿದ್ದು ಮತ ಎಣಿಕೆ ಇದೆ, ಅದೇ ಫೈನಲ್ ವರ್ಡಿಕ್ಟು, ಸಮೀಕ್ಷೆಗಳೇನಲ್ಲ. ನಾನು ಸಮೀಕ್ಷೆಗಳನ್ನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾಳಿದ್ದು ಮಾತಾಡೋಣ, ಅದು ಏನು ವಾಸ್ತವಾಂಶ ಅನ್ನೋದು. ಸಮೀಕ್ಷೆ ಯಾಕೆ ರಿಯಲ್ಲೇ ನಾಳಿದ್ದು ಬರ್ತದೆ, ಅಲ್ಲಿವರೆಗೂ ಕಾದು ನೋಡೋಣ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಆಗಿದೆ ಸರ್, ಮನೆಗೆ ಹೊರಡೋಣ ಅಂದರು. ಸಾಹೇಬ್ರು ಹೊರಟ್ಮೇಲೆ ನಾವು ಹೋಗ್ಬೇಕು ಅಂತ ಹೇಳ್ತೀವಿ. ಐಡಿಯಾ ಕೊಟ್ಟಿದ್ದೆ ಸರ್ ಐಡಿಯಾ ಕೊಟ್ಟಿದ್ದೀವಿ. ಇಲ್ಲೆಲ್ಲ ನೀರು ನಿಂತಿದೆ ನೋಡಿ. ಈ ಏರಿಯಾ ಪೂರ್ತಿ ಈಗ ಅದಕ್ಕೆ ಬೊಂಬೆ ಹೊಡಿತಾರೆ ಜನ. ಇದನ್ನೇ ಹೇಳಿದ್ದೇನಪ್ಪ, ಕಂಪ್ಲೇಂಟ್ ಮಾಡ್ತಾರೆ ಜನ, ಏನೋ ಕಾಲ್ ಮಾಡಿ. ಏನ್ರಿ ಜನ ಅದೇ ಕಂಪ್ಲೇಂಟ್. ಅವ್ರಿಗೆ ಏನೋ ಫೇವರ್ ಹಾಕ್ಕೊಡ್ಬೇಕು. ನೀವು ಮಾಡೋದು ಹೆಂಗಿದೆ ಅಂದರೆ ಕೊನೆಗೆ ನಾವು ಬೇಜಾರಾಗಿ ಫೇವರ್ ಹಾಕ್ಬಿಡ್ರಪ್ಪ ಅಂತ ಹೇಳ್ಬೋದು. ಇವ್ರದ್ದು ಉದ್ದೇಶ ಅದೇ. ಕೆರೆ ಒಳಗೂ ತಗೊಂಡು ಬಂದು ಸಿಮೆಂಟ್ ಹಾಕಿ ನ್ಯಾಚುರಲ್ ಫೀಲಿಂಗೇ ಇರೋದಿಲ್ಲ. ಎಲ್ಲ ಕಡೆ ನಿಂತಿದೆ ಜನ. ಹೇಳಿದ್ದೆ ಅವರಿಗೆ, ನೋಡ್ಕೊಂಡು ಹಾಕ್ರಪ್ಪ. ಇದರಲ್ಲೂ
ಕಲ್ಲು ಕಡಿಮೆ ಇರೋದು ಬರುತ್ತೆ ಅದು ಹಾಕಿ ಅಂತ ಇವರು ಇದನ್ನೇ ತಂದು ಹಾಕೋರು. ಸೇಮ್ ನೀವು ರಾಜನಹಳ್ಳಿಯಲ್ಲಿ ಹಿಂದೆ 5 ವರ್ಷ 6 ವರ್ಷ ಹಿಂದೆ ಯಾವ್ದು ಹಾಕಿದ್ವಿ ಅದನ್ನೇ ಹಾಕಿದೆ. ಬಂದಿದೆ ನಮಗೆ. ಹಲೋ ಹಲೋ, ಇದು ನಾನು ಹಲೋ ಹೇಳೋ. ಅಟ್ಲೀಸ್ಟ್ ಈಗ ಕೆರೆ ಕಾಣ್ತಾ ಇದೆ, ಮೊದಲಿಗೆ ಕೆರೆನೇ ಕಾಣ್ತಾ ಇದೆ, ಬರೀ ಮಳೆ ಕಾಣ್ತಾ ಇದೆ. ಪಾಪ ನೀನು ಈ ಕಡೆ ಬಾ ಅಭಿ. ಹೆಂಗೆ ಇದನ್ನು ಕಂಟ್ರೋಲ್ ಮಾಡೋದು ಹೆಂಗ್ರಿ? ಅದೇ ಬಟ್ ಲಾಸ್ಟ್ ಟೈಮು ಇತ್ತಲ್ಲಪ್ಪ, ಅದು ಪೂರ್ತಿ ಕೆರೆ ಹಬ್ಬೋಗಿತ್ತಲ್ಲ. ಇವಾಗ ಸ್ಟಾರ್ಟಿಂಗಲ್ಲಿ ಕಂಟ್ರೋಲ್ ಮಾಡಿದ್ರೆ ಮಾಡ್ಬೋದು ನೀವು. ಯಾವುದೋ ಒಂದು ಪ್ಯಾಚ್ ಬೇರೆ ಬಿಟ್ಬಿಟ್ಟಿದ್ದೀರಿ ಅಲ್ಲಿ. ಈಗ ಅದನ್ನ ಇದೇನು ಹೆಂಗೋ ಎಳಿತೀರಿ, ಅದನ್ನ ಏನು ಮಾಡ್ತೀರಿ? ಈಗ ಎಷ್ಟಡಿ ಇದೆ ನೀರು? ಈಗ ಒಂದು 3 ಅಡಿ 4 ಅಡಿ ಇದೆ. 3 ಇರ್ಬೋದು, 4 ಅಡಿ. 2 ಮಳೆಗೆ ಬಂದಿರೋ ನೀರು, 2 ಮಳೆಗೆ ಬಂದಿರೋ ನೀರು ಸರ್. ಅಲ್ಲ ಸೀವೇಜ್ ವಾಟರ್, ಅದು ಪ್ಯೂರಿಫೈ ವಾಟರ್ ಬರ್ತಾನೆ ಇದೆ ಡೈಲಿ. ಅದಾದ್ಮೇಲೆ ಫಸ್ಟ್ ಮಧ್ಯ ಅಂದರೆ ಯಾವಾಗ? ಹೇಳ್ದ ನೀನು ಹಂಗೆ ಹೇಳಿದ್ದೆ. ಯಾಕಿಲ್ಲ? ರೈಟ್ ಸೈಡಿಗೆ ಬಾ. ಎಲ್ಲಿ BWS ಯಾರಿದ್ದೀರಪ್ಪ? ಅವ್ರಿಗೆ ಯಾಕ್ರಿ ಸೀವೇಜ್ ಕೊಡ್ತಾ ಇಲ್ಲ BL ಪ್ಲಾಂಟಿಗೆ? ಇಲ್ಲ ಬಾ, ಸುಮ್ಮನೆ ಬ್ರದರ್, ಸುಮ್ಮನೆ ನಿಮ್ಮನ್ನು ಕರೆಸೋದಕ್ಕೆ ನನಗೇನು ಏನಾದರೂ ಕಡ್ದಿದ್ಯೇನಪ್ಪ? ಸ್ಟೋರೇಜ್ ಇಲ್ಲಪ್ಪ. ದೇರ್ ಪ್ಲಾಂಟ್ ಇಸ್ ಬಿಲ್ಟ್ ಫಾರ್ 10 ml. ಯಾಕೆ ಹೇಳ್ತೀರಾ? ಅವ್ರು ಯಾರಾದರೂ ಬಂದಿದ್ದಾರೇನಪ್ಪ BLನವರು? ಏನು ಮೇಡಮ್ ನಿಮ್ಮ ಹತ್ರ ಸ್ಟೋರೇಜ್ ಇಲ್ವಾ? ಇದೆ ಸರ್, ಲೈನಲ್ಲಿ ಏನು ಬರುತ್ತೆ ಇನ್ನೊಂದು ವಾಲ್ವ್ ಹಾಕೊಳ್ಳೋಕೆ ಅವರು ಯಾರು? ಹಾಂ, ಈಗ ನೀವು ಯಾವ್ದು BWS ವೇಸ್ಟ್ ವಾಟರ್? ಹಾಂ, BLನವರು ಅಂತ BLನವ್ರು ಯಾರು ಇಲ್ವಾ? ಆಯಿತು ಸರ್, ಈಗ ನೋಡಿ ಇವರು ಬುದ್ಧಿವಂತರು ತಾನೇ, ನೀವು ಎಷ್ಟೇ ಆದರೂ. ಅವರು 10 ml ಪ್ಲಾಂಟ್ ಕಟ್ಬಿಟ್ಟು 5 ml ಸಾಕು ಅಂತ ಯಾಕೆ ಹೇಳ್ತಾರೆ? ಹಂಗೆ ಹೇಳಿಯಪ್ಪ, ಕಾಮನ್ ಸೆನ್ಸ್ ಹೇಳ್ರಿ. ಈಗ ಇವರು ಈ ಥರ ಬುದ್ಧಿವಂತ ಉತ್ತರ ಕೊಡ್ತಾರೆ, ನಮ್ಗೆ ಏನು ಹೇಳೋಣ? ಏರಿಯಾದಲ್ಲಿ ನೋಡಪ್ಪ, ಮೇಯ್ನು ಪೈಪಲ್ಲಿ ಸಿವೇಜು ಜಾಸ್ತಿ ಇದೆ. ಈಗ BLಗೆ ಕೊಟ್ಟರೆ ಏನು ತೊಂದರೆಪ್ಪ? ಏನು ತೊಂದರೆ? ಹೌದಪ್ಪ, ನೀವು ಹೇಳಿದ್ದೆ ಸತ್ಯ. ಯಾರು ಬಿದ್ದರೆ ಖರ್ಚು ಇದೆಯಲ್ಲ ಸರ್, ಇವಾಗ ಇದನ್ನೇ ಇವರು ಒಂದು ರಿವರ್ಸ್ ಮಾಡಿ ಮಲಗಿಸ್ಬಿಟ್ಟು ಸಪ್ಲೈ ಆಗ್ಬಿಟ್ರೆ ಆ ಲೆವೆಲ್ಗೆ ಮಾಡ್ಕೊಂಡು ಅದಕ್ಕೆ 1 ಕೋಟಿ ಕೇಳ್ತಾರೆ. ಕೇಸಿಂಗ್ ಮಾಡಲೇಬೇಕು ಹೈಟ್ ಮಾಡೋಕ್ಕೆ. ಹೌದು, ಯಾಕಂದರೆ ಏನಾಗಿದೆ, ಫಸ್ಟ್ ಮಾಡಿದ್ರೆ ನಡೀತಿತ್ತು. ಈಗ ನಿಮಗೆ ಆ ಸೈಡು ಹೈಟ್ ಆಗೋದು ಮಾಡಲೇಬೇಕು. ಅದಕ್ಕೆ ಮಾಡಬೇಕು. ನೀವು 4 ಇಂಚ್ ಆದರೂ ಅಷ್ಟು. ಹೌದು, ಇಲ್ಲಿ 4-5 ಇಂಚ್ ಆದರೂ ರೈಟ್ ಮಾಡಬೇಕೀಗ. ಈಗ ಮಾಡಲೇಬೇಕು. ಯಾಕಂದರೆ ಈ ಮಳೆಗಾಲಕ್ಕೆ ಎಲ್ಲ ಇದು ಬರೀ ಕಲ್ಲು ಮುಳ್ಳಾಗೋಗುತ್ತೆ, ಮಡಿ ಮುಳ್ಳಾಗೋಗುತ್ತೆ. ಇವರು
ಚೇಂಬರ್ ಅಟ್ಲೀಸ್ಟ್ ಈ ಸೈಡ್ಗೆ ಕೊಟ್ಬಿಟ್ಟಿರೋದ್ರು ನಡೀತಿತ್ತು. ಈಗ ಫ್ಲಾಟ್ ಆಗಿದೆ, ಅವರು ಆರ್ಗ್ಯೂ ಮಾಡ್ತಾರೆ ಇಲ್ಲ ಈ ಸೈಡ್ ಏನು ಹೇಳ. ನಾನು ಹೇಳ್ದಂಗೆ ಟೂ ಬಿಡ್ಕೊಂಡು ಲೆವೆಲ್ ಕೊಟ್ಟು ಕಾಂಟ್ರಾಕ್ಟ್ಗಳು ಅಷ್ಟು ಮಾಡಿಬಿಟ್ರೆ ಹಿಂದೆ ಹೋದ್ರು. ಅವಾಗ ಉಂಡು ಒಳ್ಳೆ ಮರ ಫಾರೆಸ್ಟ್ ಥರ ಇದೆ. ನೀನ್ ಮಾಡೇ ಫಸ್ಟ್ ನಾನು ವರ್ಕ್ ಮಾಡ್ತೀನಿ. 5:15 ಬಂದ್ಬಿಡ್ತೀರಣ್ಣ. ಪ್ರಕಾಶ ಎಲ್ಲ ಮಾಡ್ತಾರೆ. ಯಾರು ಡಿಸಿಪ್ಲಿನ್ ಒಬ್ಬರೇನಾ ಸಿಕ್ಕಿದವರೆಲ್ಲ ಸಿಕ್ಕಿದ್ದಾರೆ ಅಂತ. ಇಲ್ಲಪ್ಪ, ಇದು ಟ್ರೀಟೆಡ್ ನೀರು ಇನ್ಲೆಟ್ ಎಲ್ಲಿದೆ? ಅಲ್ಲೇ ಇದೆಯಾ? ಇಲ್ಲೇನಾ ಇನ್ಲೆಟ್? ಮರು ಸ್ಮೆಲ್ ಬರ್ತಾ ಇದೆ. ಅದೇ ಗಿಡಗಳು ಹೌದು. ಬಂದು ಡಬ್ಬೆ ಪಕ್ಕ ಕೆಂಪು ಈ ಕಡೆ ಕೊಡ್ತೀಯ ನೋಡೋಣ. ಮುಂದೆ ಈಗ ಇವರು ಇವ್ರೆ AW ಅವರೇ, ಇದಕ್ಕೆ ಸ್ಲೂಸ್ ಗೇಟ್ ಇಟ್ಟಿದ್ದೀರಾ ಇಲ್ವಪ್ಪ? ಇಡ್ಬೇಕಲ್ಲ ಈಗ. ಮತ್ತೆ ಏರಿಯಾದು ಫ್ಲಡ್ಡಿಂಗ್ ಹೇಗೆ ಕಂಟ್ರೋಲ್ ಮಾಡ್ತೀರಿ? ಈಗ ನೀರು ಬಿಡ್ಬೇಕ್ರಿ. ಹೆಂಗ್ ಓಪನ್ ಮಾಡ್ತೀರಿ? ನೋಡಿ, ಅವತ್ತಿಂದ ಹೇಳ್ತಾ ಇದ್ದೀನಿ ಇದನ್ನ ಬ್ಯಾಲೆನ್ಸಿಂಗ್ ಆಗಿ ಯೂಸ್ ಮಾಡಬೇಕು ಅಂತ. ಮತ್ತೆ ಅದು ಇನ್ನೇನು ಹೇಳ್ತೀವೋ, ಅದು ಏನು ಡಿಸ್ಕಷನ್ ಮಾಡ್ತೀವೋ, ಅದು ಯಾಕೆ ಏನು ತಲೆಗೆ ಹೋಗಲ್ಲ ನನಗೆ ಗೊತ್ತಿಲ್ಲ. ಸ್ಲೂಸ್ ಗೇಟ್ ಇಡೋದು ಈಗ ಸ್ಟ್ಯಾಂಡರ್ಡೈಸ್ ಮಾಡಿದೀವ ಇಲ್ಲಪ್ಪ? ರೀ, ಸ್ಲೂಸ್ ಗೇಟ್ ಇಡಕ್ಕೆ ಏನ್ರಿ ಒಂದು ಎತ್ತು
5 ಲಕ್ಷ ರೂಪಾಯಿನ ಕೆಲಸಕ್ಕೆ ಇವಾಗ ಅದಕ್ಕೊಂದು 50 ಲಕ್ಷ ಮಾಡಿ. ಎಲ್ಲ ಈ ಸತಿ ಗಿಡ ಉಣಿಸ್ಬೇಕಾಗಿತ್ತು. ಗ್ಯಾಪ್ ಇರೋದು ಮೇಡಮ್ ಜಾಗನೇ ಇಲ್ವಲ್ಲ, ಸ್ವಲ್ಪ ಗ್ಯಾಪ್ ಇರೋ ಕಡೆ ಮಾತ್ರ ಆ ಕಡೆ ಸೈಡಲ್ಲಿ ಇಲ್ಲ ಕೇಳಿಯಪ್ಪ, ಅಲ್ಲಿ ಯಾವುದು ಲೈನ್ ಇಲ್ಲ ಹತ್ರ. ಸುಮ್ಮನೆ ಕತೆ ನೀನು ಅಫಿಷಿಯಲ್ ಆಗಿ ತಗೋಪ್ಪ ಅವ್ರ ಹತ್ರ. ಎಷ್ಟಿದೆ ಅಲ್ಲಿ ಸಿವೇಜ್ ಅಂತ ಅವ್ರ ಹತ್ರ ನಾನು ಮಾತಾಡೋಕೆ ಹೋದ್ರೆ ಅಲ್ಲಿ ಎಷ್ಟು ಕೊಡ್ತಾರೆ, ಈಗ ಎಷ್ಟು ಅವೈಲಬಿಲಿಟಿಯನ್ನು ಕೇಳಿ ಆ ಪೈಪಲ್ಲಿ ಮೆಜರ್ ಮಾಡಿ ತೊಗೊಳ್ಳಿ. ಅವೈಲಬಿಲಿಟಿ ಇದ್ರೆ ಕೊಟ್ಟು, ಇಲ್ಲಾಂದರೆ ನಾವು ಇಲ್ಲಿಂದ ಅಲ್ಲಿ ಕೊಡಬೇಕು ಅಂತ ನಮ್ಮ ಪ್ಲ್ಯಾನ್ ಇರೋದು. ಪೈಪ್ ಹಾಕಿ ಸಿಂಗಾಪುರಕ್ಕೆ ಇಲ್ಲಿ ಟ್ರೀಟೆಡ್ ನೀರು ಕೊಡಬೇಕು ಅನ್ನೋದು ನಮ್ಮ ಪ್ಲ್ಯಾನ್. ಯಾಕಂದರೆ ಇಲ್ಲಿ ಇಷ್ಟು ಬೇಕಾಗಿಲ್ಲ, ಇಲ್ಲಿಂದ ಪೈಪ್ ಹಾಕ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಯಾಕಂದರೆ ಇನ್ನು ವಿಡಿಯೋ ಪ್ಲೇಸಸ್ ಅವ್ರ ಹತ್ರ ಭಾಳ ಕಷ್ಟ. ಈಗ ನೋಡಿ ಇಲ್ಲಿ ಅಷ್ಟೇ ಪೈಪು ಓವರ್ಲೋಡ್ ಆಗಿದೆ, ಇವ್ರು ಕೊಡೋಕ್ಕೆ ಏನು ಕಷ್ಟ ಅವ್ರಿಗೆ? ಅಲ್ಲಿ ಓವರ್ಫ್ಲೋ ಆಗುತ್ತೆ ಆ ಪೈಪಲ್ಲಿ. ಲೆವೆಲ್ ಡೌನ್ ಇದೆ. ಈ ಲೆವೆಲ್ಗೆ ಸಾಲಲ್ಲಪ್ಪ. ಈಗ ಬಿಡ್ಬೇಕಪ್ಪ ನೀವು. ಮಳೆಗಾಲದಲ್ಲಿ ಡೌನ್ ಇಡಬೇಕ್ರಿ. ರೀ ಶಿವಕುಮಾರ್, ನೀವೇ ಮಾಡಿರಿ ಅವ್ರಿಗೆ. ಫೋನ್ ಮಾಡಿ ನೀರು ಹೊರಗೆ ಬಿಟ್ಬಿಡಿ. ಈಗ ಒಂದು 2 ಅಡಿ ಡೌನ್ ಆದರೂ ಪರವಾಗಿಲ್ಲ. ಫ್ರೀ ಮಳೆಗೆ ಫುಲ್ ನೋಡಪ್ಪ, ಇನ್ಲೆಟ್ ಅಂತೂ ಇದ್ದೇ ಇದೆ, ಡೈಲಿ ಇನ್ಫ್ಲೋ ಇದೆ, STPಯಿಂದ ಇನ್ಫ್ಲೋ ಇದೆ. ಮಳೆ ಬಂದಾಗ ನಮಗೆ ಈಗ ಬೀಡ್ಗಿಂತ ಫ್ಲಡ್ ಪ್ರಿವೆನ್ಷನ್ ಮೋರ್ ಇಂಪಾರ್ಟೆಂಟ್. ಇಲ್ಲಿ ನೀವು ಲೆವೆಲ್ ಕಮ್ಮಿ ಇಟ್ಕೊಳ್ಳಿಲ್ಲ ಅಂದರೆ ಕೆರೆ ಅಬ್ಸಾರ್ಪ್ಷನ್ ಕೆಪಾಸಿಟಿಯಲ್ಲಿರುತ್ತೆ, ಅವಾಗ ಬ್ಯಾಕಪ್ ಆಗುತ್ತೆ. ಇಲ್ಲೂ ಆಗುತ್ತೆ, ಬಸವ ಸಮಿತಿ ಪ್ಲಸ್ ಮೂರು ಅದೇ ಎಫೆಕ್ಟ್ ಆಗುತ್ತೆ. ಸೊ ನೀವು ಇದನ್ನೇ ಬಫರ್ ಆಗಿ ಯೂಸ್ ಮಾಡ್ಕೊಳ್ಳಿ. ಇನ್ಲೆಟ್ ವೇಸ್ಟ್ ವೇರ್ ಟಾಪ್ ಇಂದ ಸೊ ನಿಮಗೆ ಇದನ್ನ ಟಾಪ್ ಅದಕ್ಕಿಂತ 0.4 ಟನ್ ಇದೆ, ಹೈಟೇ ಇದೆ. ಸೊ ಅಲ್ಲಿಗೆ ಇದು ಭರ್ತಿ ಆದರೆ ಒಳಕ್ಕೆ ಬರೋದೇ ಇಲ್ಲ, ಒಂದು ಡ್ರಾಪು ಬರಲ್ಲ. ಸೊ ನೀವು ಅಲ್ಲ ಈಗ ಇದು ಓಪನ್ ಮಾಡಿ ಬಿಟ್ಬಿಡಿ. ಇವ್ರದ್ದು ಈಗ ಕೆಳಗಡೆ ಕಾಲುವೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಇಲ್ಲಿಂದ ಮಾಡ್ತಾ ಇದ್ದಾರೆ. ಈಗ ಅವ್ರು ಮಾಡಿದ ತಕ್ಷಣ ಈ ನೀರು ಚಾರ್ಜ್ ಮಾಡಿ ಬಿಟ್ಬಿಡ್ಬೇಕು. ಥ್ರೂ ಔಟ್ ಮಳೆಗಾಲದಲ್ಲಿ ನೀರು ಹರಿತಾ ಇರಬೇಕು. ಅಲ್ಲಿ ಬಂದಿದ್ದ ನೀರು ಇಲ್ಲಿ ಔಟ್ಫ್ಲೋ ಆಗ್ತಾ ಇರಬೇಕು. ಮಳೆಗಾಲ ಮುಗಿದ ಮೇಲೆ ಕ್ಲೋಸ್ ಮಾಡಿಬಿಡಿ. ನವಂಬರ್ ಎಂಡ್ವರೆಗೂ 2 ಫೀಟು ಸಾಲಲ್ಲಪ್ಪ. ನೋಡ್ರಿ, ಮಳೆ ಆ ಟೈಮಲ್ಲಿ ಈ ಮಿಲಿಮೀಟ್ರ್ ಲೆಕ್ಕದಲ್ಲಿ ಯಾವುದು ಸಿಸ್ಟಮ್ ಕೆಲಸ ಮಾಡೋದಿಲ್ಲ. ನೀವು ಇಷ್ಟು ಮಿಲಿಮೀಟ್ರ್ ಇದೆ ಸರ್, ಅದೆಲ್ಲ ಆಗೋದಿಲ್ಲ. ಮಳೆ ಬಂದಾಗ ನೀವು ನೋಡೋಕ್ಕಾಗಲ್ಲ, ನಾವು. ಸೊ ಮ್ಯಾಕ್ಸಿಮಮ್ ಬಫರ್ ಇಟ್ಕೊಳ್ರಿ. 2 ಫೀಟು ಸಾಲಲ್ಲ, ಮ್ಯಾಕ್ಸಿಮಮ್ ಇಟ್ಕೊಳ್ಳಿ. ಸೊ ದಟ್
ಯಾಕೆ ಅಂದರೆ ಇಲ್ಲಿ ಸ್ವಲ್ಪ ನೀರಿದ್ರೆ ವೆಟ್ಲ್ಯಾಂಡಿಂದ ಇಲ್ಲಿಗೆ ಎಳೆಯಲ್ಲ, ಅದು ಅಲ್ಲೇ ನಿಂತ್ಕೋತದೆ. ಇದು ಡೌನ್ ಆದರೆ ಮಾತ್ರ ವೆಟ್ಲ್ಯಾಂಡಿಂದ ಇಲ್ಲಿಗೆ ಎಳೆಯುತ್ತೆ. ಸೊ ಹಾಗಾಗಿ ನೀವು ಇದು ಜಾಸ್ತಿ ಡೌನ್ ಮಾಡಬೇಕು. ಈಗ ಆ ಸೆಂಟ್ರಲ್ಲಿ ಅದನ್ನೇ ಮಾಹಿಕ ದಾಂಕೆ ಡೌನ್ ಸೇರಲ್ಲ ಅಂತ ನೀವು ಎಲ್ಲೋ ಇದ್ದೀರಾ ನೀವು. ಈಗ ಕೆಳಗೆ ಹಿಂಗೆ ಹೋಲ್ ಮಾಡಬೇಕಾ? ಈಗ ಓಪನ್ ಮಾಡಿಬಿಡಿ. ಓಪನ್ ಮಾಡಿ ಲೆವೆಲ್ ಇಳಿಸಲೇಬೇಕು, ಇಲ್ಲಾಂದ್ರೆ ವೆಟ್ಲ್ಯಾಂಡಿಂದ ಇಳಿಯಲ್ಲಪ್ಪ. ರೆಡಿ ಮಾಡೋಷ್ಟೊತ್ತಿಗೆ ಇದು ಇಲ್ಲಿ ಎಲ್ಲ ಪರ್ಕ್ಯುಲೇಷನ್ ಆಗಿ ಸ್ಯಾಚುರೇಷನ್ ಆಗಿ ಆಮೇಲೆ ತಾನೇ ಹರಿಯೋದು. ಅಲ್ಲಿ ಇಲ್ಲಿಂದ ಕೆಳಗೆ ಎಲ್ಲ ಓಪನ್ ಲ್ಯಾಂಡೇ ಇರೋದು. ಸ್ಯಾಚುರೇಷನ್ ಆಗಬೇಕಲ್ಲ, ಎರಡರಿಂದಲೂ ಓಪನ್ ಮಾಡಿ ಇದನ್ನ ಸ್ವಲ್ಪ ಇದನ್ನ ಮಿಷಿನ್ ಹಾಕಿ ಕ್ಲಿಯರ್ ಮಾಡಿ. ಏನು ತೆಗಿಯಕ್ಕೆ ಹೋಗ್ಬೇಡ, ಅವ್ರು ಮಾತಾಡೋದು ಮಾತ್ರ ತೆಗಿ. ಫೋಕಸ್ ಮಾಡೋ ನಮ್ದು ಒಂದು ತೆಗೆದು ಇರಲ್ಲ ಪಕ್ಕದಲ್ಲಿ. ಹಾಂ ಇದು ಗವರ್ಮೆಂಟ್ ಹೌದು, ಅದೇ ಇದೆ ಇದೆ ಮೊನ್ನೆ
ಈಗ ಲಾಸ್ಟ್ ವೀಕ್ ಫುಲ್ ಕ್ಲಿಯರ್ ಮಾಡಿದ್ರು ಸರ್, ಎಲ್ಲ ತಂದು ಹರಿ ಮಾಡಿದ್ರು ಇವಾಗ ಡಿಪಾರ್ಟ್ಮೆಂಟ್ ಓಪನ್ ಸುಮ್ಮನೆ ಹಾಂ ಸರ್ ಹ್ಞೂ ಸರ್ ತೊಗೊಂಡು ಆಯ್ತು ತೊಗೊಬೇಕಂತ
ಇಲ್ಲ ಅದೊಂದೇ ಕೋಡಿ ಮರದಾಸ ನೀರು ಹೋಗ್ತದೆ ನೀರು ಹೋಗಿ ಕೋಡಿನೇ ರೋಡ್ ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಇದೆ ಲೆಕ್ಕ ನೋಡಿದ್ರೆ ಇದೆ ಹೌದು ಸರಿ ಕ್ಲಿಯರ್ ಮಾಡಿ. ಈಗ ಇಲ್ಲಿ ನೀರು ಬಂದೇ ಬರುತ್ತೆ. ಲಾಸ್ಟ್ ಟೈಮ್ ಇಲ್ಲೂ ನಿಂತಿತ್ತು, ಫ್ಲಡ್ಡಿಂಗ್ ಆಗಿತ್ತು. ಈಗ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲೂ ಫ್ಲಡ್ಡಿಂಗ್ ಪ್ರಾಬ್ಲಮ್ ಇದೆ. ಕಾಲುವೆ ನೀವು ಮಾಡಿಸಲೇಬೇಕಿದೆ. ಇದು ಆಲ್ರೆಡಿ ಮುಗಿಸ್ತಾ ಇದೆ ಡಬ್ರಿಸ್ ಹಾಕಿ. ಮೊನ್ನೆನೂ ಹೋಗಿ ಇಬ್ಬರು ಗಲಾಟೆ ಮಾಡಿದ್ರಲ್ಲಿ ನಾವು ಟ್ಯಾಕ್ಟ್ರಿ ತಂದು ಡಬ್ರಿಸ್ ಹಾಕಿ ಮುಗಿಸ್ತಾ ಇದ್ದಾರೆ. ಇದು ಇವಾಗಲ್ಲ, ಸುಮಾರು ವರ್ಷದಿಂದ ಮಾಡ್ತಾನೆ ಇದ್ದಾರೆ. ನೀವು ಸ್ವಲ್ಪ ಸೀರಿಯಸ್ ಆಗಿ ಮಾಡಿ ಶಿವಕುಮಾರ್, ಇಲ್ಲಾಂದರೆ ಅವ್ರಿಗೆ ನೀವು ಅವ್ರನ್ನ ಕಾಯ್ಕೊಂಡಿದ್ರೆ ಆಗಲ್ಲ. ಕೇಸ್ ಹಾಕಿ ಸ್ವಲ್ಪ ಅವತ್ತಿಂದ ಅವ್ರೇನು ವೈಡನಿಂಗ್ ಬೇರೆ ಮಾಡಬೇಕಿತ್ತು ಸರ್, ಅದರಲ್ಲಿ ಅದನ್ನು ಏನು ಸ್ಟಾರ್ಟ್ ಮಾಡಿ ನಮ್ಮ ಹೆಬ್ಬಾಳ ಮಿಲಿಟ್ರಿ ಫಾರ್ಮಿಂದ ಅವರು ಫಾರೆಸ್ಟಿಂದ ನಮ್ಮ ಫಾರೆಸ್ಟಲ್ಲಿ ಸರ್ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದು ಒಂದು ಟ್ರೀ ಕಟ್ಟಿಂಗಿಗೆ ಎಲ್ಲನೂ ಕ್ಲಿಯರ್ ಆಗಿದೆ. ಅದಕ್ಕೂ ನಾನು 4-5 ಸತಿ ಯೋಚನೆ ಮಾಡ್ತಿದ್ದು. ಮಾಡಿಬಿಡಿ, ಯಾಕಂದರೆ ಈಗ ನೆನ್ನೆ ಆಗಿದ್ದ ಮಳೆ ಇವತ್ತು ಆದರೆ ನಿಮಗೆ ವೆಟ್ಲ್ಯಾಂಡ್ ತುಂಬೋಗುತ್ತೆ. ಲಾಸ್ಟ್ ಟೈಮ್ ನಾನು ಹೋದಾಗ ವೆಟ್ಲ್ಯಾಂಡ್ ತುಂಬೋಗಿ ಆ ಎಡಗಡೆಗೆ ಪ್ರೈವೇಟ್ ಜಮೀನುಗಳೆಲ್ಲ ಎಲ್ಲ ಕೆರೆ ಆಗೋಗಿತ್ತು. ಕೆರೆ ಸೊ ನೀವು ನೋಡಪ್ಪ, ನೀವು ಸುಮ್ಮನೆ ನೀವು ತಂದಿಡ್ಬೇಡಿ. ನಾನು ಅವತ್ತೇ ಮಾತಾಡಿದ್ದೀನಿ, ಇವ್ರಿಗೆ ಹೇಳ್ತಾ ಇದ್ದೀನಿ. ಸುಮ್ಮನೆ ನಮ್ಮ ಮುಂದೆ ಒಂದು ಹೇಳೋದು, ಅವ್ರು ಕೆಲಸ ಮಾಡೋದು, ಮುಂದೆ ಹೇಳೋದು, ಏನಾದರೂ ಇದ್ರೆ ನಮ್ಮ ಮುಂದೆ ಹೇಳ್ಬೇಕಾಗಿತ್ತು. ಅದನ್ನು ನಾನು ಕಾಲಲ್ಲಿ ಪ್ರೂವ್ ಮಾಡೋಕ್ಕೆ ಹೇಳಿದ್ದೀನಿ. ಡೈವರ್ಷನ್, ಕೆರೆಗೆ ಡೈವರ್ಷನ್ ಚಾನಲ್ ಬೇಕೇ ಬೇಕು. ಈಗ ಅದನ್ನು ಯಾಕೆ ನೀವಲ್ಲಿ ತೊಂದರೆ ಮಾಡ್ತೀರಾ? ವೆಟ್ಲ್ಯಾಂಡಿಗೆ ವೆಟ್ಲ್ಯಾಂಡ್ ಕೆಪಾಸಿಟಿ ಇದೆ, ಇಲ್ಲ ಅಂತಲ್ಲ. ವೆಟ್ಲ್ಯಾಂಡು ಅಲ್ಲಿ ಫುಲ್ ಸ್ವಿಚ್ ಆಗಿದೆ. 2-3 ದಿನ ಬ್ಯಾಕ್ ಟು ಬ್ಯಾಕ್ ಮಳೆ ಆಗಿದ್ರೆ ಅಲ್ಲಿ ತಡೆಯೋದಿಲ್ಲ. ವೆಟ್ಲ್ಯಾಂಡ್ ಇಸ್ ನಾಟ್ ಸಫಿಷಿಯೆಂಟ್. ನೀವು ವೆಟ್ಲ್ಯಾಂಡ್ ಎಳೆಯೋಕ್ಕೆ ಏನು ಮಾಡಿದ್ದೀರಿ? ಅದು ಇಲ್ಲ. ವೆಟ್ಲ್ಯಾಂಡ್ ಒಂದು ಸತಿ ತುಂಬಿದ ಮೇಲೆ ಇಳಿಬೇಕಲ್ಲ, ಅದನ್ನು ನೀವು ಹೆಂಗೆ ಇಳಿಸ್ತೀರಿ? ಏನು ಇಡೀ ಸೀಸನ್ಗೆ ಒಂದು ಬಾರಿ ಫುಲ್ಲಪ್ ಆಗಿಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ನನಗೆ ಲೆಕ್ಕಾಚಾರ. ಅಲ್ಲಿ ಎಷ್ಟು ನೀರು ಬರುತ್ತೆ, ಇಲ್ಲಿ ನೀರೆಲ್ಲ ಅಲ್ಲೇ ಹೋಗೋದು, ಇದು ತುಂಬಿದ್ದು ಅಲ್ಲೇ ಹೋಗೋದು. ಹಾಂ, ಮತ್ತೆ ಆಯಿತು ರೀ. ಈಗ ಸ್ಲೂಯಿಸ್ ಇಮಿಡಿಯೇಟಾಗಿ ಹಾಕಬೇಕು. ವೆಟ್ಲ್ಯಾಂಡು ಭರ್ತಿ ಆದರೆ ಎಲ್ಲಿ ಹೋಗ್ಬೇಕು ನೀರು? ಅದೇ ಈಗ ಸ್ಲೂಯಿಸು ಇಲ್ಲ. ವೆಟ್ಲ್ಯಾಂಡು ಬಹುಶಃ ಇವತ್ತು ನಿನ್ನೆ ರಾತ್ರಿ ತುಂಬಿರ್ಬೋದು. ಇನ್ನು ಫುಲ್ ಬೆಳಿಗ್ಗೆ 2 ಗಂಟೆವರೆಗೂ ಫುಲ್ ಆಗಿದೆ. ಆಯಿತು, ಈಗ ನೆಕ್ಸ್ಟ್ ಬಿದ್ದಿದ್ದ ಮಳೆ ಎಲ್ಲಿ ಹೋಗ್ಬೇಕು ನೀವು ಹೇಳಿಪ್ಪ? ಹೋಗುತ್ತಂದ್ರೆ ಮಷಿನ್ ಅಲ್ಲೇ ಇಮಿಡಿಯೇಟ್ ಅಲ್ಲ, ಅದನ್ನೇ ನಾನು ಆವತ್ತಿಂದ ಹೇಳ್ತಾ ಇರೋದು. ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಏನಿದೆ ನಿಮಗೆ? ವೈ ಎವ್ರಿ ಟೈಮ್ ಐ ಹ್ಯಾವ್ ಟು ನಿಮಗೆ ಬಿಡಿಸಿ ಯಾಕೆ ಹೇಳ್ಬೇಕು? ನಿಮ್ಗೆ ಗೊತ್ತಾಗಲ್ವಾ? ಆಯ್ತಪ್ಪ, ಒಂದು ಬಾರಿ ವೆಟ್ಲ್ಯಾಂಡ್ ತುಂಬಿತು, ಅದನ್ನು ನೀವು ಬ್ಯಾಲೆನ್ಸಿಂಗ್ ಆಗಿ ರೆಡ್ಯೂಸ್ ಮಾಡೋಕ್ಕೂ ನಿಮ್ಮ ಹತ್ರ ಏನೂ ಪ್ರಿಪ್ರೇಷನ್ ಇಲ್ಲ.
ಒಂದು ಬಾರಿ ತುಂಬಿದ ಮೇಲೆ ಅಲ್ಲಿಗೆ ಏನು ಎಲ್ಲ ಪ್ರಾಬ್ಲಮ್ ಸಾಲ್ವ್ಡಾ? ಇವತ್ತು ನೆನ್ನೆ ಮಳೆ ತುಂಬಿದೆ ಅಂತ ಇಟ್ಕೊಳ್ಳಿ, ಇವತ್ತು ಮಳೆ ಬಂತು, ಸೇಮ್ 4-5 ಅವರ್ಸ್ ಬಂತು ಅಂತ ಇಟ್ಕೊಳ್ಳಿ, ಎಲ್ಲಿ ಹೋಗ್ಬೇಕು ನೀರು? ಎಲ್ಲಿದೆ? ಇರೋ ಕಾಲುವೆಯಲ್ಲಿ ಹೋಗುತ್ತಾ? ಬಟ್ ಯಾಕೆ ಈ ಥರ ನೀವು ಪ್ರಾಬ್ಲಮ್ ಮಾಡಬೇಕು ಅಂತಿದ್ದೀರಾ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಿದ್ದೀರಾ? ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಹೇಳ್ರಿ, ಇಲ್ಲ ನೀವು ನಿಮ್ಮ ಅನಾಲಿಸಿಸ್ ಸರಿ ಇಲ್ಲ ಅಂತ ಹೇಳ್ರಿ, ಹೋಗ್ಲಿ. ಈಗೆಲ್ಲ ಹೆಜ್ಜೆಗೂ ಅಡ್ಡ, ಅವ್ರಿಗೆ ನಿಮ್ಮಿಂದ ಅವ್ರು ಬಯಸ್ಕೊಂಡ್ರು, ಅವ್ರಿಗೂ ಒಂದು ನೆಪ ಬೇಕಾಗಿತ್ತು, ನೀವು ಹೇಳಿದ್ದನ್ನು ಅವ್ರು ನೆಪ ಮಾಡಿಕೊಂಡ್ರು, ಅಲ್ಲಿಗೆ ಬಿಟ್ಟರು. ಅವರು ಇಲ್ಲ ರೀ ಆಗೋದಿಲ್ಲ ಅಂತ ನಮ್ಮ ಗಮನಕ್ಕೂ ತರಲಿಲ್ಲ. ಸುಮ್ಮನೆ ನಾವು ಅವ್ರ ಜಗಳ ಆಡ್ಬೇಕು ನಿಮ್ಮಿಂದ, ಸುಮ್ಮನೆ ಫಿಟ್ಟಿಂಗ್ ಇಡಬೇಡಿಪ್ಪ. ಇದು ಔಟ್ಲೆಟ್ ಇಲ್ಲ, ಸುಮ್ಮನೆ ಇರ್ತಾ ಇಲ್ಲ. ಹಾಂ, ಡೆಡ್ ಎಂಡ್ ಎಲ್ಲಿವರೆಗೂ ಹೋಗುತ್ತೆ? ಇನ್ಲೆಟ್ ಒಳಗೆ ಬರುತ್ತೆ. ಬಟ್ ಇದು ಕಾಲುವೆನೂ ಬೇಕಾಗುತ್ತೆ. ಮೋಸ್ಟ್ಲಿ ಮನೆಗಳು ಇದಕ್ಕಿಂತ ಡೌನ್ ಇದೆ ಅಲ್ವಾ? ಇವೆಲ್ಲ ಕ್ರಾಸ್ ರೋಡ್ಸು ಇದಕ್ಕಿಂತ ಡೌನ್ ಇದೆ. ಡೌನ್ ಇದೆ. ಸೊ ಅವರು ಇಲ್ಲಿಗೆ ಹಾಕ್ಬೇಕು ಅಂದ್ರೆ ಪಂಪ್ ಮಾಡಿ ಹಾಕಬೇಕು. ಅದಕ್ಕೆ ಇದು ಇದೆ ಆಗಲ್ಲ. ಇದೇನೋ ಇದಂಗಿದೆ, ಬಟ್ ಎಲ್ಲೂ ನೀರೇ ಬಂದಿಲ್ವಲ್ಲ ಅದರೊಳಗೆ. ಅಲ್ಲಲ್ಲ, ಒಂದು ರೋಡ್ ಮೇಲೆ ಅರ್ಧ ಮಳೆಗೆ ಬಂದ್ಬಿಡುತ್ತೆ, ತುಂಬ ಹೋಗುತ್ತಲ್ಲ. ಹೋಗೋದೇ ಇಲ್ವಲ್ಲ. ಹೋಗಲ್ಲ ಸರ್, ಅರ್ಧ ಮಳೆಗೆ ತುಂಬ ಹೋಗುತ್ತೆ. ಅಲ್ಲ, ರೋಡ್ ಮೇಲೆ ಬಂದು ಆಗ್ತಿರ್ಬೋದು ಅಷ್ಟೇ. ಡ್ರೈನ್ ಒಳಕ್ಕೆ ಎಲ್ಲಿ ಡ್ರೈನ್ ಮಾಡೋದು, ನೀವು ಮಾಡೋ ಡ್ರೈನ್ಗಳು ಅದ್ರೊಳಗೆ ನೀರು ತಪ್ಪಿನೂ ಹೋಗ್ಬಾರ್ದು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈಗ ಆ ಕಡೆ ಬಂಡು ಏರಿ ಮೇಲೆ ರೋಡ್ ಪೋರ್ಷನ್ ಬಿಟ್ಟು ಆ ಕಡೆಗೆ ಟೈಮ್ ಆಗುತ್ತೆ. ಈ ಸರ್ವೆ ಮಾಡಿಸ್ಕೊಂಡು ಬೌಂಡ್ರಿ ಮಾಡಿ ಎವಿಕ್ಷನ್ ಮಾಡಿ ನೀವು ಕೆರೆನವ್ರೇನಪ್ಪ? ಏನು ಎಲ್ಲೆಲ್ಲಿ ಓವರ್ಫ್ಲೋ ಆಗಿದೆಯಪ್ಪ ಏರಿಯಾದಲ್ಲಿ? ಇದು ಏರಿಯಾ ಒಳಗಡೆ ಎಲ್ಲೂ ಈ ಕಡೆ ಏರಿಯಾದಲ್ಲಿ ಎಲ್ಲೂ ಓವರ್ಫ್ಲೋ ಆಗಿಲ್ಲ ಮ್ಯಾನಲ್ಲು? ಗೋಪಿ, ಲಾಸ್ಟ್ 2 ವರ್ಷ ಹಿಂದೆ ಯಾವ್ಯಾವ ಮ್ಯಾನ್ಯುವಲ್ ಓವರ್ಫ್ಲೋ ಆಗಿತ್ತು ನಿಮಗೆ ಐಡಿಯಾ ಇದೆಯಾ? ನನಗೆ ಲಿಸ್ಟ್ ಮಾಡಿಕೊಡ್ಬೇಕಲ್ಲ. ಯಾವಾಗ ಕೊಡ್ತೀರಿ? ನೋಡಿ, ನನಗೆ ಬೇಕು ಲಿಸ್ಟ್ ಫುಲ್ಲು, ನಿಮ್ಮ ವಾರ್ಡ್ ಪೂರ್ತಿ ಯಾವ್ಯಾವ ಮ್ಯಾನ್ಯುವಲ್ ಓವರ್ಫ್ಲೋ ಆಗಿತ್ತು ನನಗೆ ಬೇಕು. ಎಲ್ಲ ಪರ್ಫೆಕ್ಟಾಗಿ ಫ್ಲಾಟ್ ಆಗಿದೆ. ಕರೆಕ್ಟಾಗಿ ಗೋಪಿ, ನೀವು ಕರೆಕ್ಟಾಗಿ ಹೇಳಿ, ಸುಮ್ಮನೆ ನಾನು ಹೇಳಿದ್ದು ಅನ್ಬೇಡಿ. ನೀವು ನಮಗಿಂತ ಬ್ಯಾಲೆನ್ಸ್ ಸ್ವಲ್ಪ ಎಲ್ಲನ ಯಾವ ಸೈಡ್ಗನ ಚೇಂಬರ್ ಇದೆಯಾ ಅಲ್ಲಿ? ಸುಮ್ಮನೆ ನಾವು ಹೇಳಿದ್ದಕ್ಕೂ ಅಂತ ಹೇಳ್ಬೇಡ್ರಿ. ಮತ್ತು ಅವ್ರು ಹೇಳ್ತಾವ್ರೆ ಚೇಂಬರ್ ಕೊಟ್ಟಿದ್ದೀವಿ ಅಂತ. ಮಳೆ ಬಂದರೆ ಈ ಕಡೆ ಬರೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ ಅಷ್ಟೇ ಈ ಕಡೆ ಏನಿಲ್ಲ ಅಂತ ಅವ್ರು ಹೇಳ್ತಾ ಇದಾರಲ್ಲಪ್ಪ.
ಬೆಳೆ ಇದ್ದೇ ಇರುತ್ತೆ ಈ ಕಡೆ ಆ ಕಡೆ ಸ್ವಲ್ಪ ಅವ್ರು ಹೇಳಿ ಮತ್ತೆ ಎಲ್ಲ ಚೇಂಬರು ಅವರೆಲ್ಲ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಇಟ್ಟು ನಮ್ಮ ಸೀನಾನ್ ಹೇಳ್ದಂಗೆ ತೂ ಬಿಟ್ಟು ಮಾಡೋರೆ. ಇಲ್ಲೆಲ್ಲ ನೀರು ಇಲ್ಲ ನೀರಿತ್ತು ನಾನು ಬೆಳಗ್ಗೆ ಬಂದಿದ್ದೆ ಎಲ್ಲೆಲ್ಲಿ ಕೆಸರಿದೀವಲ್ಲೆಲ್ಲ ಫುಲ್ ಎಲ್ಲ ನೀರು ತುಂಬಿತ್ತು. ಇಲ್ಲಿ ಔಟ್ಲೆಟ್ ಕೊಟ್ಟಿಲ್ಲ ಜನ, ಅಷ್ಟು ಎಲ್ಲಿ ಹೋಗುತ್ತೆ ನೀರು? ಔಟ್ಲೆಟ್ ಅನ್ನ ಕೊಡ್ಬೇಕಲ್ಲ. ಇವರು ಕಟ್ಕಟ್ಟೆ ಕಟ್ಬಿಟ್ಟು ನೀರನ್ನ ನಿಲ್ಲಿಸಿಟ್ಟವ್ರು. ಹೋಗಿ ಮಾಡಿದ್ದಾರೆ. ಮುಂದಕ್ಕೂ ಎಲ್ಲೋ ಹೋಗುತ್ತೆ, ಹೋಗಕ್ಕೆ ಅಲ್ಲೇನೋ ಡೌನ್ ಸ್ಲೋಪ್ ಇತ್ತು ಹೋಗುತ್ತೆ. ಬೆಳಗ್ಗೆ ನಾನು ಮಾಡಾದ್ರಿ ಇಲ್ಲಿ ನೋಡಿ ಆ 100 ಮೀಟ್ರಿಗೆ ಇದೊಂದು ಕೊಟ್ಟವ್ರೆ, ಅದು ಎಲ್ಲಿ ಹೋಗುತ್ತೆ? ನೋಡಿ ಇಲ್ಲಿದೆ ಕೊಟ್ಟಿರೋದು, ಇಲ್ಲಿ ಕೊಟ್ಟವ್ರು ನೋಡಿ ಅದೇ ನೀರಿಗೆ ಅಪ್ಪಿತಪ್ಪಿನೂ ನೀರು ಹೋಗಂಗಿಲ್ಲ. ಇದನ್ನ ಮೊನ್ನೆ ಮಾಡೋರೆ. ಇಲ್ಲೆಲ್ಲ ಈಸಿಯಾಗಿ ಬಿಡ್ಬೋದಪ್ಪ ಹೊರಕ್ಕೆ, ಅದನ್ನು ಮಾಡಿಲ್ಲ. ಅಟ್ಲೀಸ್ಟ್ ಇದು ತೆಗೆದ್ರು ಹಿಂಗ್ಬೋದು ಸರ್, ನೀರು ಹಿಂಗೆ ಆ ಕಡೆ ಮಾಡಬೇಕು. 2 ದಿನ ವಾಕಿಂಗ್ ತಪ್ಪೋಯ್ತಾ ವಿಜಯ ಈಗ ಇನ್ಮೇಲೆ ಡೈಲಿ ಇಷ್ಟು ಮಾಡಬೇಕು. ಮಾಡ್ತೀಯಲ್ಲಮ್ಮ? ಮಾಡಿ ಇವತ್ತೆಲ್ಲ ವಾಕ್ ಮಾಡ್ತಾ ಇದ್ದೀವಿ. 2 ತಿಂಗಳು ಆಗೋಗುತ್ತೆ. ಇದು ವೆಟ್ಲ್ಯಾಂಡ್. ಈಗ ರೀ ಅವರು ಎಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಈಗ ಇದೇ ಇರೋದು. ಇದು ಪರ್ಕುಲೇಷನ್ ಆಗಬೇಕು, ಇಲ್ಲ ಅಂದರೆ ಇದು ಸಾಲಲ್ಲ. ಭಾಳ ಪೂರ್ ಕ್ವಾಲಿಟಿ ಇದೆ ನೀರು. ಕುಮಾರ್ ಅವರಲ್ಲಿ ಭಾಳ ಪೂರ್ ಕ್ವಾಲಿಟಿ ಇದೆಯಲ್ಲಪ್ಪ. ಅದೇ ಬಟ್ ಭಾಳ ಅದು ಅರ್ಥ ಆಗುತ್ತೆ ರೀ, ಬಟ್ ಭಾಳ ಪೂರ್ ಕ್ವಾಲಿಟಿ ಇದೆ ಅಂತ. ಅಲ್ಲಿ ಹಂಗಂದ್ರೆ ಡೈವರ್ಷನ್ ಆಗ್ತಾ ಇಲ್ಲ. ಮಳೆ ಆಗಿ ಮಿಕ್ಸ್ ಆದರೆ ಇಷ್ಟು ವರ್ಷ ಇರಬಾರ್ದು. ಎನಿವೆ ಇದನ್ನೆಲ್ಲ ಅಟ್ಲೀಸ್ಟ್ ಕ್ಲೀನ್ ಮಾಡಿ ತೆಗ್ಸಿಯಪ್ಪ ಹೋಗಿ. ನೀವು ನೋಡಿ ಈ ಕಡೆ ವೀಡ್ಸ್ ಇಲ್ಲ, ಈ ಕಡೆ ಯಾಕಿದೆ? ಕೆಲಸನೇ ವೆಟ್ಲ್ಯಾಂಡಲ್ಲಿ ಸರಿ ಇಲ್ಲಪ್ಪ. ಎನಿವೆ ಇದನ್ನೆಲ್ಲ ಹೋಗ್ಲಿ, ಗಲೀಜೆಲ್ಲ ತೆಗೆಸಿ. ಹಾಗಾಗಿ ತೆಗೆಸ್ತಾ ಇರಿ. ಈ ಕಡೆ ಮಾಡಿರಲಿಲ್ಲ, ಈ ಕಡೆ ಮಾಡಿರಲಿಲ್ಲ. ಯಾಕೆ ಅಲ್ಲ ಟೀಸೆಟ್ ಮಾಡಲಿ ಮಾಡಿಲ್ಲ. 2-3 ಸಲ ಹೇಳಿದಾಗ ಇಲ್ಲ ಆಂಧ್ರ ಎಲೆಕ್ಷನ್ ಅದೇ ಹಂಗೆ ಮಾಡಿ ಹಿಂಗೆ ಮಾಡಿ ಸಾರಿಸಿ ಮುಗಿಸ್ಬಿಟ್ಟವ್ರೆ. ನಮಗೆ ಕೇಳ್ದಿರಾನೆ ಅವಾಗ ತೋರಿಸ್ಬಿಟ್ಟು ನೀರು ಬಿಡ್ಬೇಕಾಗಿತ್ತು, ಹೇಳಲೇ ಇಲ್ಲ. ಎನಿವೆ ಹೋಗ್ಲಿ. ಈಗ ನೋಡಪ್ಪ, ಈಗ ಈ ವೆಟ್ಲ್ಯಾಂಡು ನಮಗೆ ಮಳೆಗಾಲದಲ್ಲಿ ಯೂಸ್ ಆಗಬೇಕಂದ್ರೆ ಇದು ಕೆಲಸ ಮಾಡಬೇಕು. ಇದು ನೀರು ಇನ್ನೂ ಇಳಿಬೇಕು. ಈಗ ಅಲ್ಲಿ ಇಲ್ಲಿ ಲೆವೆಲ್ ಒಂದೇ ಇದೆ, ಹೆಂಗಪ್ಪ ಇಳಿಯುತ್ತೆ ಇದು ಹೇಳಿ? ಹೆಂಗ್ರಿ ಇಳಿತದೆ? ನಿಮಗೂ ಎಲ್ಲ ತಿಳುವಳಿಕೆ ಇದೆ. ಈಗ ಆ ಲೆವೆಲ್ ಒಂದೇ ಇದೆಯಲ್ಲಪ್ಪ. ನೀರು ಇಳಿಬೇಕಲ್ಲ, ನೀರು ಅದನ್ನೇನು ನಿಮ್ಗೆ ಗೊತ್ತಿಲ್ವೇನಪ್ಪ? ಏನ್ರಿ? ಅಲ್ಲ ರೀ, ಗೊತ್ತಿಲ್ವಾ ಹೇಳ್ರಿ? ನಾವು ಬಂದು ಹೇಳ್ಬೇಕು ಇದನ್ನ ನಿಮ್ಗೆ ಇಲ್ಲಿ ನಿಲ್ಲಿಸ್ಬಿಟ್ಟು. ಎನಿವೆ ಇದು ಕ್ಲೀನಿಂಗು ಮಾಡಿಸಿ, ಲೆವೆಲ್ ಡೌನ್ ಮಾಡಿಸಿ, ಇದನ್ನೆಲ್ಲ ಎತ್ಬಿಟ್ಟು ಇದನ್ನು ಆಗಾಗ ತೆಗಿತಾ ಇರಿಯಪ್ಪ. ಏನು ಮಾಡೋಕ್ಕಾಗಲ್ಲ, ಜನ ಎಲ್ಲ ತಂದು ಹಾಕ್ತಾರೆ. ಏನು ಮಾಡೋದು? ಆದರೆ ಬೈಯೋದು ನಮ್ಮನ್ನು ಬೈತಾರೆ, ಹಾಕೋದಾಗ್ತದೆ. ಏನೇನು ಹಾಕೋರು ನೋಡಿ ಎಲ್ಲ ಅಂತ ನೋಡಿ.
ಹೌದು ಅದೇನಾದರೆ ಈ ಇಲ್ಲಿ ಸ್ಯಾನಿಟರಿ ಅಲ್ಲಿ ಬಿಲ್ಡರ್ ಹೌದು ಕಟ್ ಥ್ರೂ ಮಾಡಿಲ್ಲ. ಅಂದ್ರೆ ಈ ಸೈಡಿಂದ ಆ ಸೈಡ್ಗೆ ಅದೇನು ಅವರು ರೈಲ್ವೇಸ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಶುರು ಮಾಡಿದ್ರು. ಕೇಳೋದಕ್ಕಿಂತ ಸುಮ್ಮನೆ ಕೇಳಿದ್ರೆ ಅವ್ರು ಉತ್ತರ ಕೇಳಿ ನನಗಿನ್ನ ಸ್ವಲ್ಪ ಬ್ಲಡ್ ಪ್ರೆಷರ್ ರೈಸ್ ಆಗುತ್ತೆ. ಅಯ್ಯೋ ಹೇಳಿದ್ದೇನೆ ನಾನು ನಿಮ್ಗೆ ಹೇಳಿ ಫಾಲೋ ಮಾಡಿದ್ದೆ. ರೈಲ್ವೇಸಲ್ಲಿ ಪ್ರೂವ್ ಮಾಡ್ತೀನಿ ಅಂದರೆ ಬೇರೆ ಏನಾದರೂ ಮಾಡಬೇಕು. ಏನಿವೆ ನೀವು ಈಗ ಮೊನ್ನೆ ನಾನು ತೋರಿಸಿದ್ದನ್ನ ಅದನ್ನು ಸ್ವಲ್ಪ ಡೀಸಿಲ್ಟ್ ಮಾಡಿಬಿಟ್ರೆ ಮಣ್ಕಾಲ್ಗೆ ಇದು ಎಳೆದು ಬಿಡುತ್ತೆ. ಫಸ್ಟ್ ಪಾಯಿಂಟ್ ಊರ ಕಡೆಗೆ ಹೌದು. ಈಗ ಅದನ್ನ ನೀವು ಅದು ಫುಲ್ಲು ಮಣ್ಣು ತುಂಬೋಗಿದೆ, ಅದನ್ನ ಓಪನ್ ಮಾಡಿದ್ರೆ ಅಟ್ಲೀಸ್ಟ್ ಫ್ಲೋ ಆಗುತ್ತೆ. ಅದನ್ನ ಅಲ್ಲಿವರೆಗೂ ಸ್ಮಶಾನನೂ ನೀರು ತುಂಬೋಗಿದೆ ಸಿವೇಜ್ ಎಲ್ಲ. ಸೊ ನೀವು ಆ ಪಾಯಿಂಟಿಂದ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟಿಂದ ಅಲ್ಲಿಗೆ ಒಂದು 300 ಮೀಟ್ರ್ ಹಾಕ್ಬೋದಾ? ಅಷ್ಟು ಮಾಡಿಬಿಟ್ರೆ ನಿಂತಿರೋದು ಅಟ್ಲೀಸ್ಟ್ ಹೊರಟೋಗುತ್ತೆ. ಅದು ಮಾಡಿಸ್ಬಿಡಿ. ಸಿವೇಜ್ ನಾನು ನೋಡೋಣ UGD ಆವಾಗ ಆ ಕಡೆ ಒಂದು ಜೀವ ನದಿ ಅಂತ ಒಂದು ಅಲ್ಲಿಂದ ಏನೋ ಮಾಡಿ ಕಷ್ಟಪಟ್ಟು ಅದುವರೆಗೂ ಬಂದ್ವಿ. ಇದೇನು ಬ್ಲಾಕೇ ಇಲ್ಲ ಅಂತ ಹೇಳ್ತಾರೆ. ಬ್ಲಾಕ್ ಆದ್ರೆ ನೀರು ಬ್ಲಾಕ್ ಇದೆ. ಕೊಡ್ತೀರ ತಾನೆ ನೀವು? ಇಲ್ಲಿ ಯಾವುದು ಓವರ್ಫ್ಲೋ ಆಗ್ತಾ ಇಲ್ಲ, ಕೆರೆಗೆ ಸಿವೇಜ್ ಎಂಟ್ರ್ ಆಗ್ತಾ ಇಲ್ಲ. ಒಪ್ತೀರ ತಾನೆ? ಒಪ್ತೀರ ತಾನೆಪ್ಪ? ಕೆರೆಗೆ ಅವ್ರದ್ದು ಲೈನು ಓವರ್ಫ್ಲೋ ಆಗ್ತಾ ಇಲ್ಲ. ಅವ್ರ ಲೈನಲ್ಲಿ BLಗೆ ಕೊಡೋಕ್ಕೆ ಸಿವೇಜ್ ಇಲ್ಲ ಅವ್ರ ಹತ್ರ. ಬಿಕಾಸ್ ದೇರ್ ಇಸ್ ನೋ ಸಿವೇಜ್ ಇನ್ ದ ಸಿಸ್ಟಮ್ ಅಟ್ ಆಲ್. ದೇರ್ ಲೈನ್ಸ್ ಆರ್ ಆಲ್ ಎಂಟಿ. ಕೆರೆಗೆ ಯಾವುದು ಸಿವೇಜ್ ಬರ್ತಾ ಇಲ್ಲ. ಕರೆಕ್ಟ್ ತಾನೆ? PL ಅವ್ರು ಕೇಳಿದ್ರು ಇವ್ರಿಗೆ ಸಿವೇಜ್ ಇಲ್ಲಲ್ಲ ಕೊಡೋಕ್ಕೆ ಅವ್ರ ಹತ್ರ. ಅವ್ರು ಎಷ್ಟು 10 MLD STP ಇದೆ, ಇವ್ರು ಕೊಡ್ತಾ ಇರೋದು 5-6. ಅದು ನಿನ್ನೆ ಮೊನ್ನೆ ಆಗಿದ್ದಲ್ಲ. ಪ್ಲಾಂಟ್ ಓಪನ್ ಆಗಿ 4 ವರ್ಷ ಆಯಿತು. 4 ವರ್ಷದಿಂದ 10 MLD ಕೊಡೋದಕ್ಕೆ ಆಗಲಿಲ್ವಾ? ಈಗ ಅವ್ರು ಹೇಳ್ತಾರೆ ನಮ್ಮದು ಎಲ್ಲ ಲೈನು ಕ್ಲಿಯರ್ ಇದೆ ಅಂತ. ಲೈನ್ ಕ್ಲಿಯರ್ ಇದ್ರೆ ಇಲ್ಲಿ ಯಾಕೆ ಓವರ್ಫ್ಲೋ ಆಗ್ತಾ ಇದೆ? ಸಿವೇಜ್ ಯಾಕೆ ಬರ್ತದೆ? ನಾನು ಅದಕ್ಕೆ ಹೇಳಿದ್ದು, ಆ ನೀರು ಮಳೆ ಮಿಕ್ಸ್ಡ್ ನೀರು ಅಲ್ಲ. ಮಳೆ ಮಿಕ್ಸ್ ಆದರೆ ಅಷ್ಟು ವರ್ಷಿರೋದಿಲ್ಲ. ಮಳೆ ಮಿಕ್ಸ್ ಆದರೆ ಅಷ್ಟಿರೋದಿಲ್ಲ ಶಿವಕುಮಾರ್, ಪ್ಲೀಸ್ ತಿಳ್ಕೊಳ್ಳಿ. ಸ್ಯಾನಿಟರಿ ಡೈರೆಕ್ಟಾಗಿ ಬಂದ್ರೇ ಅಷ್ಟು ಡಿಟೀರಿಯರೇಟ್ ಆಗೋದು. ಅಲ್ಲ ಆಯ್ತು, ಅವ್ರದ್ದು ಬಿಟ್ಬಿಡಿ, ಅವ್ರು ತಗೊಳ್ತಾರ ಬಿಡ್ತಾರೆ. ಇವ್ರ ಲೈನ್ ಇವ್ರು ಮೇಂಟೈನ್ ಮಾಡೋಕ್ಕೆ ಏನು ಕಷ್ಟ? ಇವ್ರ ಲೈನ್ ಅವ್ರು ಬಿಟ್ಬಿಡಿ. ಅವ್ರದ್ದೇ ಕೆಪಾಸಿಟಿ ಇಲ್ಲ ಅಂತ ಇವ್ರು ಹೇಳಿರ್ತಾರ, ಒಪ್ಕೊಳ್ಳೋಣ. ಇವ್ರ ಲೈನ್ ಮೇಂಟೈನ್ ಮಾಡೋದು ಯಾರ ಕೆಲಸ? ಇವರು ಅವ್ರಿಗೆ ಒಂದು ನೋಟಿಸ್ ಗಡಿಯಲ್ಲ, 24 hours ಸಿವೇಜ್ ಇಲ್ಲಿ ಫ್ಲೋ ಇದೆ ಕೆರೆಗೆ ಅಂತ. ನೋಡ್ರಿ, ಮಳೆ ಬಂದಾಗ ಎಂಟರ್ ಆಗೋದು ವಿ ಆಲ್ ಅಕ್ಸೆಪ್ಟ್. ಯಾಕ್ರಿ ರೆಗ್ಯುಲರ್ ಸಿವೇಜ್ ಯಾಕ್ರಿ ಎಂಟರ್ ಆಗ್ತಾ ಇದೆ? ಏನ್ರಿ ನಿಮ್ಗೇನು ಕೇಳಕ್ಕೆ ನಿಮ್ಗೆ ಅಧಿಕಾರ ಇಲ್ವಾ? ರೀ ಯಾಕ್ರಿ ನಿಂತಿಲ್ಲ ರಾ ಸಿವೇಜ್ ಎಂಟ್ರಿ? ಇದೇನು ಈಗ ರೈನ್ ವಾಟರ್ ಬರ್ತಾ ಇರೋದು?
ರೈನ್ ವಾಟರ್ ಮಿಕ್ಸ್ಡ್ ಸಿವೇಜ್ ಬರ್ತಾ ಇದೆಯಾ? ಸಿವೇಜ್ ತಾನೇ ಬರ್ತಾ ಇರೋದು. ಯಾಕೆ ಬಿಟ್ಟಿದ್ದೀರಾ ಕೆರೆ ಒಳಕ್ಕೆ? ಎಲ್ಲಿ ರೈನ್ ವಾಟರ್ ಮಿಕ್ಸ್ ಇದೆ? ಅಮ್ಮ ತಾಯಿ, ರೈನ್ ನಿಂತು 12 ಗಂಟೆ ಆಯ್ತು, 12 ಅವರ್ಸ್ ಆಯ್ತು ಮಳೆ ನಿಂತು. ಏನಪ್ಪ ಯಾರು ರೇ ಗೋಪಿ? ಮಳೆ ನಿಲ್ಸಿದ ನೀರು ಬರ್ತಾ ಇಲ್ಲ ಏನ್ ಹೇಳ್ತಾರೆ? ಅದಕ್ಕೆ ಹೇಳೋದು, ಇವ್ರು ಮಾತಾಡಕ್ ಹೋದ್ರೆ ನಮ್ಮ ಪಿತ್ತ ನೆತ್ತಿಗೆ ಇರ್ತದೆ. ಏನ್ ಮಾತಾಡ್ತಾರೆ ನೋಡಿ, ಇಲ್ಲಿ ಸ್ಪಾಟ್ ಅಲ್ಲಿ ನಿಂತ್ಕೊಂಡು 12 ಅವರ್ಸ್ ಆಗಿದೆ ಮಳೆ ನಿಂತು. ಆಯ್ತು, ಮಳೆ ಮಿಕ್ಸ್ ಆಗಿ ಬರ್ತಾ ಇದೆ. ಸ್ಯಾನಿಟರಿಗೆ ಮಳೆ ನೀರು ಕೊಟ್ಟಿರೋದನ್ನ ಕಟ್ ಮಾಡಕ್ಕೆ ಇವ್ರಿಗೆ ಏನಾಗಿದೆ? ಇಲ್ಲ ಒಪ್ಕೊಳ್ಳಿ, 24 ಅವರ್ಸ್ ಮಳೆ ಬರಲಿ ಬಿಡ್ಲಿ ಇಷ್ಟು ಸಿವೇಜ್ ಇದೆ ಅಂತ ಒಪ್ಕೊಳ್ಳಿ. ಇಲ್ಲ ಮಳೆಯಿಂದ ಆಗ್ತಾ ಇದೆ ಅಂದ್ರೆ ಅಲ್ಲಿಗೆ ಮಳೆ ನೀರನ್ನ ಸಿವೇಜ್ಗೆ ಕೊಟ್ಟಿದ್ದಾರೆ. ಎರಡರಲ್ಲಿ ಯಾವ್ದಾದ್ರು ಒಪ್ಕೊಳ್ಳಿ. ಇವರು ಅದನ್ನ ಬರ್ತಾ ಇದ್ರು ನೋಡ್ಕೊಂಡು ಏನ್ರಿ ನಿಮ್ಗೆ? ಇನ್ನೇ ನಾವಿನ್ನ ಮಾತಾಡಿ ನಮ್ಮ ಬಾಯಿ ಕೆಡಬೇಕು, ನಮ್ಮ ಮರ್ಯಾದೆ ಹೋಗುತ್ತೆ ನಿಮ್ದಲ್ಲ. ಅವ್ರ ಮೇಲೆ ಒಂದು ಕೇಸ್ ಹಾಕಕ್ಕೆ ಏನ್ರಿ ನಿಮ್ಗೆ? ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿ ತಿರ್ಗಾ ಹಾಳು ಮಾಡೋದು. ಓವರ್ಫ್ಲೋ ಎಲ್ಲ ಆಗ್ತಾ ಇದೆ UGD. ಮಳೆ ನೀರು ನೋಡಿ ಗೊತ್ತಿ, ಫಸ್ಟ್ 2-3 ಅವರ್ಸು ಈ ಥರ ಬರುತ್ತೆ. ನಾನು ಅದೆಲ್ಲ ನಿನ್ನೆ ಮಳೆ ಶುರುವಾಗಿತ್ತು, ನಿನ್ನೆ ಮಧ್ಯಾಹ್ನ 2:30 ಶುರುವಾಗಿದ್ದ ಮಧ್ಯಾಹ್ನ 2-2:30 ಫಸ್ಟ್ ಒಂದು 2 ಅವರ್ಸ್ ರೈನ್ಗೆ ಇಂಥ ಕ್ವಾಲಿಟಿ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಎಲ್ಲಿಂದ ಬರುತ್ತೆ? ಸಾಧ್ಯನೇ ಇಲ್ಲ ಸರ್, ಮಳೆ ನೀರು ನಿಂತು ಎಲ್ಲೂ ಬರೋದಿಲ್ಲ. ಅದು ಬಂದು ಹರ್ಕೊಂಡು ಬರುತ್ತೆ, ಖಾಲಿ ಆಗೋಗುತ್ತೆ ಬೇಗ ಮಳೆ ನಿಂತ ಮೇಲೆ. ಅಲ್ಲ ಏನೋ ಇದು ಹೇಳಿದೆ, ಬಟ್ ಇದು ಸ್ಯಾನಿಟರಿ ವಾಟರ್ ಸರ್, ಎಲ್ಲ ಪೈಪ್ ಲೈನ್ ಕೊಟ್ಟಿದ್ದಾರೆ. ಎಲ್ಲಿ ಓವರ್ಫ್ಲೋ ಎಲ್ಲ ಆಗ್ತಾ ಇದೆ? ಸರಿ ಗೋಪಿ, ಒಂದು ಕಣ್ಣಿಗೆ ಕಾಣೋದು, ಮುಂದೆ ಲೈನ್ ಎಲ್ಲೆಲ್ಲಿ ಹೋಗಿದ್ಯೋ ಅದು ಎಲ್ಲೆಲ್ಲಿ ಓವರ್ಫ್ಲೋ ಆಗ್ತಾ ಇದೆ ನೋಡಿದ್ದೀರಾ? ಕೆಲವು ಕಾಲುವೆ ಒಳಗೂ ಹೋಗಿದಾವ. ಎಲ್ಲಿ? ಅದೇ ಈಗ ಸಪ್ಲೈ ಮಾಡಿದ್ರು ಕಾಲುವೆ ಒಳಗಡೆ ಆ್ಯಕ್ಚುಲಿ ಆಗಿಲ್ಲ. ಕೆಲವರೆಲ್ಲ ಡೈರೆಕ್ಟ್ ಕಂಟ್ರೋಲ್ ಆಗಿದೆಯಲ್ಲ ಈಗ ಆಲ್ಮೋಸ್ಟು. ಎಷ್ಟಿರ್ಬೋದು ಆ ಥರ? ಮೊದಲು ರಾಮಚಂದ್ರಪುರದಲ್ಲೇ ಇದ್ದಿದ್ದು, ಈಗ ಆಲ್ಮೋಸ್ಟ್ ಅಲ್ಲೂ ಕೂಡ ಲಾಸ್ಟ್ ಟೈಮ್ ನೋಡಿದ್ವಿ ಭಾಳ ಸಣ್ಣಗೆ ಬರ್ತಾ ಇತ್ತಲ್ಲಿ. ಹೌದಾ ಇಲ್ವಾ? ಎಲ್ಲ ಅಲ್ಲಿ ಪಾಸ್ ಆಗೋದು ಅಲ್ಲಿ ತಾನೇ, ರಾಮಚಂದ್ರಪುರದಿಂದ ಕೆಳಗಡೆಗೆ. ಅಲ್ಲಿ ಎಷ್ಟು ಬರ್ತಾ ಇರ್ಬೋದು? ಒಂದು ಆ್ಯಕ್ಚುಲಿ ರಾಮಚಂದ್ರಪುರಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಕ್ರಾಸ್ ಏನೋ ಡೈರೆಕ್ಟ್ ಕಾಲುವೆ ಮೇಲ್ಗಡೆ ಭಾಗದೆಲ್ಲ ಅಲ್ಲ, ಏನು ಓಪನ್ ಕಾಲುವೆಗೆ ಬಿಟ್ಟವ್ರ? ಹೌದು ಸರ್, ಅದೇ ಓಪನ್ ಕಾಲುವೆಗೆ ಬಿಟ್ಟಿದ್ದಾರೆ. ಇದ್ರೆ ಡ್ರೈವ್ ಮಾಡ್ತಾನೆ ಇದ್ದಾರೆ ಸರ್. ಮಳೆನೂ ಬಂದೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ರೈನ್ ವಾಟರ್ ಹಾರ್ವೆಸ್ಟಿಂಗು ಕೊಟ್ಟಿದ್ದಾರೆ. ಹಾರ್ವೆಸ್ಟಿಂಗ್ ಕೊಟ್ಟಿದ್ದಾರೆ. ಅವರು ಒಂದು ಮನೆಗೆ ಮಾಡ್ತಾರೆ, ಇನ್ನೇ ಟೋಕನ್ ಆಗಿ ಅಷ್ಟೇ ಸರ್. ಈಗ ಹಿಂಗೆಲ್ಲ ಆದರೆ ಇದು ಇದು ನೋಡ್ರಿ, ಈಗ ಇವತ್ತು ಮಳೆ ಆಯಿತು, ಎಲ್ಲ ಚೇಂಬರು ಓವರ್ಫ್ಲೋ ಆಗ್ತದೆ. ಯಾರನ್ನ ಬೈಯೋದು? ಸರ್ಕಾರನ MLA? ಹೌದು ಸರ್, ಖಂಡಿತ. ಆವಾಗ ಇದೆಲ್ಲ ಸಮಜಾಯಿಸಿ ಯಾರಿಗೆ ಕೊಡ್ತೀರಿ? ತಪ್ಪು ಮಾಡಿರೋದು ಅವರು, ಬ್ಲೇಮ್ ಯಾರಿಗೆ? ನಿಮಗೆ ನೀವು ಸಾರಿಸ್ತೀರ? ಇಲ್ಲ ಸರ್, ಅವ್ರು ಎಷ್ಟು ಹೇಳಿದ್ರು ಕೂಡ ಅವ್ರು ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ರಾಜಕಾರಣದಲ್ಲಿ ಕೊಟ್ಟಿರೋದೇ
ಅದನ್ನ ಬಿಟ್ಟು ಅವರು ಅಲ್ಲೇ ಅದಕ್ಕೆ ಏನಾದ್ರು ದೊಡ್ಡ ದೊಡ್ಡ ಪೈಪ್ಗಳು ಹಾಕ್ತಾರೆ. ನೀವು ಥಿಯರಿ ಹೇಳಕ್ ಬರ್ತೀರಮ್ಮ ಕಣ್ಣು ಮುಂದೆ ಇರೋದು. ಈ ಸಮಸ್ಯೆ ನೋಡುತ್ತೆ ಇದು ಒಳಗೆ ಬರೋದಕ್ಕೆ ತುಂಬ ಈಗ ನಡ್ಕೊಂಡು ಬರೋಕ್ಕೆ ಸುಲಭ ಉಂಟು. ಅದು ಪಾರ್ಕಿಂಗ್ ಮಾಡೋದು ತುಂಬ ಸರ್ ಆಯಿತು ಅಲ್ಲ ಫುಟ್ಬಾಲು ಬ್ಯಾರಿಕೇಡ್ ಇವರೇ ಎಲ್ಲಿ ಹೇಳಬಹುದು ಇಲ್ಲಿ ಜಾಗನೇ ಬಿಟ್ಟು ಸೈಡ್ಗೆ ಪ್ರೊಟೆಕ್ಷನ್ ಇಮಿಡಿಯೇಟ್ ಆಗಿ ಹಾಕ್ಸ್ಬಿಡಿ ಯಾರನ್ನ ಸೈಡ್ಗೆ. ಆಮೇಲೆ ಅದ್ರ ಮೇಲೆ ಇನ್ನೊಂದು ಸ್ಲ್ಯಾಬ್ ಹಾಕ್ತೀರ ನೋಡಿ. ಅದ್ರ ಮೇಲೆ ಇನ್ನೊಂದು ಸ್ಲ್ಯಾಬ್ ಹಾಕಬೇಕಾಗುತ್ತೆ. ಬ್ಯಾರಿಕೇಡ್ ಒಂದು ಇಷ್ಟೇ ಇಲ್ಲ, ಸ್ವಲ್ಪ ಕ್ಲೀನ್ ಮಾಡೋಕ್ಕೆ. ಸ್ಟಾರ್ಟಿಂಗಲ್ಲಿ ಬಂದೇ ಬರುತ್ತೆ, ಇದೆಲ್ಲೋ ಇರೋದು ಮೇಲೆ ಕಡಿಮೆ ಆಗುತ್ತೆ. ಗೋಡೆ ಕಟ್ಟಿ ನೀರು ಹೋಗಿ ಮಾಡೋದು ಕ್ಲಿಯರ್ ಇದೆ. ಅಲ್ಲಿ ಎಂಟರ್ ಆಗಿರೋದು ಹೊಸದಾಗಿ ಎಂಟರ್ ಆಗಿರೋದು ಅದು ನಿಂತಿದೆ. ಈ ಕಡೆ ಎಲ್ಲ ಕ್ಲಿಯರ್. ಇನ್ನೊಂದು
कहीं भी जाएंगे वहीं से आती थी। ಎಲ್ಲಿ ಹಣ ಯಾವತ್ತೇನು ಯಾರು ಕೊಡ್ಕೊಡುತ್ತೆ ಇಷ್ಟು ನರ್ಸಿಂಗ್ ಮೇಲೆ ಕಾಂಪನ್ಸೇಷನ್ ಹಾಕ್ಬೇಕಲ್ಲ. ಕಿರಣ ಕಿರಣ ಇವತ್ತು ಮಾಡ್ತಾರೆ. ನೀನು ಅವ್ರಿಗೆ ಹೋಗಿ ಮಸಾಲೆ ದೋಸೆ ಅಂದ್ರೆ ಹೆಂಗೆ ನಮ್ಮ ಸಪ್ರೇಟ್ ಆಗಿರ್ತದೆ. ಜೊತೆಗೆ ಚಟ್ನಿ ಅಂತ ಹೇಳಿಲ್ಲ ಅವರು. ಯಾವಾಗ ಇರ್ತೈತೆ ಅದೇ ಹೊಡೆಯೋಕ್ಕಾಗಲ್ಲ. ಅದಕ್ಕೆ ನೆಕ್ಸ್ಟ್ ಸೊಲ್ಯೂಷನ್ ಅಲ್ಲಿವರೆಗೂ ಏನೋ ತಂದು ಏನೇನೋ ಮಾಡಿ ಅಲ್ಲಿವರೆಗೂ ಬಂತು. ಆದ್ದರಿಂದ ಅವ್ರದ್ದೆಲ್ಲ ಸ್ವಲ್ಪ ಹೋಗಿಲ್ಲ ಊರ ಗೊತ್ತಾ ಎಷ್ಟು ಅವರೆಲ್ಲ ಬಂದಿದ್ದಾರೆ. ಇದು 3:30 ಇಲ್ಲ ಬಸ್ 3:30 ಮಾಡಿದ್ರೇ ಅದು ನಾವು ಮಾಡ್ತೀವಿ. ಸಿವೇಜ್ ಏನು ಮಾಡ್ತೀವಿ ಅದೆಲ್ಲ ಕುಡಿಯಲ್ಲ. ಶೇರ್ ಮಾಡ್ತೀನಿ. ಹಾಂ ಕೊಡ್ತಾರೆ ನೀವು. ಸಾಹೇಬ್ರೆ ಬಂದ್ಬಿಟ್ಟು ಹೋಟ್ಲಲ್ಲೆಲ್ಲ ಇರಮ್ಮ ಬೇಡಮ್ಮ. ಫೋನ್ ಮಾಡಿದ್ರೆ ನೋಡಿ.
ನಂತರ